ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಎಲ್ಲರಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು. ಶ್ರೀ ಶಂಕರ ಭಗವತ್ಪಾದರು ತಮ್ಮ ಗುರು ಅಷ್ಟಕಂ ಎಂಬ ರಚನೆಯಲ್ಲಿ ಗುರುವಿನ ಮಹತ್ವದ ಬಗ್ಗೆ ಬಹಳ ಸೊಗಸಾಗಿ ಹೀಗೆ ಚಿತ್ರಿಸಿದ್ದಾರೆ. ಶರೀರಂ ಸುರೂಪಂ ತಥಾವಾ ಕಲತ್ರಂ ಯಶಶ್ಚಾರು ಚಿತ್ರಂ ಧನಂ ಮೇರು ತುಲ್ಯಂ ಮನಶ್ಚೇನ ಲಗ್ನಂ ಗುರುರ್ ಅಂಗ್ರಿ ಪದ್ಮೆ ತತಕ್ಕಿಂ 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 ತತಕ್ಕಿಂ. ಒನ್ ಮೇ ಹ್ಯಾವ್ ಎ ಬ್ಯೂಟಿಫುಲ್ ಬಾಡಿ, ಒನ್ ಮೇ ಹ್ಯಾವ್ ಫೇಮ್, ಲವ್, excellence and wealth equal to that of Mount Meru. But if one's mind is not attached to the lotus feet of Guru, what then? What then? What then? ಗುರುವನ್ನ ಸ್ಮರಿಸಿದ ಮೇಲೆ ಯಾವ ಯಶಸ್ಸಿದ್ದರೇನು, ಯಾವ ಸಂಪತ್ತಿದ್ದರೇನು ಎಂದು ಪ್ರಶ್ನಿಸುವ ಶ್ರೀ ಶಂಕರರು ಭಾರತೀಯ ಗುರು ಪರಂಪರೆಯ ಬಹುದೊಡ್ಡ ಹೆಸರು. ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಂ ಅಸ್ಮದಾಚಾರ್ಯ ಪರ್ಯಂತಂ ಒಂದೇ ಗುರು ಪರಂಪರೆ ಎಂಬ ಶ್ಲೋಕವಿದೆ. ಆದಿಗುರು ಶಿವನಿಂದ, ಸದಾಶಿವನಿಂದ ಆರಂಭಗೊಂಡು ಶಂಕರರನ್ನು ಒಳಗೊಂಡಂತೆ ಇಲ್ಲಿಯವರೆಗೆ ಬಂದಂತ ಅಷ್ಟೂ ಗುರುಗಳನ್ನ ಏಕಕಾಲದಲ್ಲಿ ಆಚಾರ್ಯರನ್ನ ನೆನಪಿಸುವಂತಹ ಈ ಶ್ಲೋಕದಲ್ಲಿ ನಾವು ನಮ್ಮ ಭಾರತೀಯ ಪರಂಪರೆಯನ್ನ ಕಾಣಬಹುದು. ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅವರು ಕೂಡ ಇಂಥದ್ದೇ ಒಂದು ಗುರು ಪರಂಪರೆಯ ಒಂದು ಬಹು ಮಹತ್ವದ ಕೊಂಡಿ. ಇಂಥ ಪ್ರಾತಸ್ಮರಣೀಯರನ್ನ ನೆನೆಯುವ ದಿನವೇ ಶಿಕ್ಷಕರ ದಿನಾಚರಣೆ. ಕಾರ್ಯಕ್ರಮದ ಮೊದಲಿಗೆ ಪ್ರಾರ್ಥನೆ ಲಲಿತ ಕಲಾ ಕಾಲೇಜಿನ ವಿದ್ಯಾರ್ಥಿನಿಯರಿಂದ. जय जय देवी जय जग जननी जय जय सरस्वती माई जय जय देवी जय जग जननी जय जय सरस्वती माई जय जय देवी जय जय भवानी जय शर्वाणी जय त्रिभुवन सुखदाई जय जय भवानी जय शर्वाणी जय त्रिभुवन सुखदाई तेरो ही माया अनंत पार जाको कोई न पाई जय जय देवी जय जग जननी जय जय सरस्वती माई जय जय देवी तेरो ही रूप भयो सर्व विद्या सुर नर चरण मनाई तेरो ही रूप भयो सर्व विद्या सुर नर चरण मनाई पद्मनाभ रूप चरण सरोरुह सेवक के मन बाई जय जय देवी जय जग जननी जय जय सरस्वती माई जय जय देवी ಈಗ ರಾಷ್ಟ್ರಕವಿ ಕುವೆಂಪು ವಿರಚಿತ ನಾಡಗೀತೆಯನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಾಗುವುದು. ಸಭಿಕರು ದಯಮಾಡಿ ಎದ್ದು ನಿಂತು ನಾಡಗೀತೆಗೆ ಗೌರವ ಸೂಚಿಸಬೇಕಾಗಿ ಕೇಳ್ಕೊಂತೀನಿ. जय भारत जननीय तनु जाते जय हे कर्नाटक माते जय सुंदर नदी वनಗಳ ನಾಡೆ जय हे रस ಋಷಿಗಳ ಬೀಡೆ जय भारत जननीय तनु जाते
ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ. ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ. ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ. ಜಯ ಭಾರತ ಜನನಿಯ ತನುಜಾತೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ. ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನರ ಉದ್ಯಾನ. ಜನಕನ ಹೋಲುವ ದೊರೆಗಳ ಧಾಮ, ಗಾಯಕ ವೈಣಿಕರ ರಾಮ. ಜಯ ಭಾರತ ಜನನಿಯ ತನುಜಾತೆ. ಕನ್ನಡ ನುಡಿ ಕುಣಿದಾಡುವ ಗೇಹ, ಕನ್ನಡ ತಾಯಿಯ ಮಕ್ಕಳ ದೇಹ. ಜಯ ಭಾರತ ಜನನಿಯ ತನುಜಾತೆ. ಜಯ ಹೇ ಕರ್ನಾಟಕ ಮಾತೆ. ಜಯ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ. ಜಯ ಭಾರತ ಜನನಿಯ ತನುಜಾತೆ. ಜಯ ಹೇ ಕರ್ನಾಟಕ ಮಾತೆ. ಜಯ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ. ಜಯ ಭಾರತ ಜನನಿಯ ತನುಜಾತೆ. ಪ್ರಾರ್ಥನೆ ಹಾಗೂ ನಾಡಗೀತೆಯನ್ನು ನೆರವೇರಿಸಿಕೊಟ್ಟಂಥ ವಿಶ್ವವಿದ್ಯಾಲಯದ ಲಲಿತ ಕಲಾ ಕಾಲೇಜಿನ ವಿದ್ಯಾರ್ಥಿನಿಯರಾದಂಥ ಕುಮಾರಿ ಮಹಿಮಾ, ಕುಮಾರಿ ಚರಿಷ್ಮಾ, ಸಂಗೀತ, ನಯನ, ಕಲ್ಯಾಣಿ ಹಾಗೂ ಮಾನಸ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು 1962ರಲ್ಲಿ ಭಾರತದ 2ನೇ ರಾಷ್ಟ್ರಪತಿಗಳಾಗಿ ನಿಯುಕ್ತರಾದಾಗ ನೊಬೆಲ್ ಪ್ರಶಸ್ತಿ ವಿಜೇತ ಲೇಖಕ ಹಾಗೂ 20ನೇ ಶತಮಾನದ ಮೇಧಾವಿ ಚಿಂತಕರಲ್ಲೊಬ್ಬರಾದಂಥ ಬರ್ಟನ್ ರಸಲ್ ಅವರು ಹೇಳಿಕೆಯೊಂದನ್ನು ನೀಡ್ತಾರೆ. ಅದರಲ್ಲಿ ಇಟ್ಸ್ ಅನ್ ಆನರ್ ಟು ದ ಫೀಲ್ಡ್ ಆಫ್ ಫಿಲಾಸಫಿ ದಟ್ ಡಾಕ್ಟರ್ ರಾಧಾಕೃಷ್ಣನ್ ಬಿಕೇಮ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂಡ್ ಐ ಆಸ್ ಅ ಫಿಲಾಸಫರ್ ಟೇಕ್ ಸ್ಪೆಷಲ್ ಪ್ಲೆಜರ್ ಇನ್ ದಿಸ್. Plato aspired for philosophers to become kings and it's a tribute to India that she made a philosopher her president ಅಂತ ಹೇಳ್ತಾರೆ. ಈಗ ಜಗತ್ತಿನ ಶ್ರೇಷ್ಠ ತತ್ವಜ್ಞಾನಿಗಳ ಪಟ್ಟಿಯಲ್ಲಿ ಶಾಶ್ವತ ಸ್ಥಾನವನ್ನ ಗಿಟ್ಟಿಸಿರುವಂತಹ ಶ್ರೀ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನದ ಪ್ರಯುಕ್ತ ಆಚರಿಸುವ ಶಿಕ್ಷಕ ದಿನಾಚರಣೆಯನ್ನ ದೀಪ ಬೆಳಗುವುದರ ಮೂಲಕ ಉದ್ಘಾಟಿಸಬೇಕಾಗಿ ವೇದಿಕೆ ಮೇಲಿನ ಗಣ್ಯರನ್ನ ಕೇಳ್ಕೊಂತೀನಿ. ಇದೇ ಸಂದರ್ಭದಲ್ಲಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಬೇಕಾಗಿ ಗಣ್ಯರನ್ನ ವಿನಂತಿಸ್ತೇನೆ. ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಇರುವಷ್ಟು ಕಾಲ ಇಲ್ಲಿನ ತತ್ವಶಾಸ್ತ್ರದ ಪ್ರಾಧ್ಯಾಪಕರಾಗಿದ್ದಂತಹ
ಡಾಕ್ಟರ್ ಎಂ ಹಿರಿಯಣ್ಣನವರ ಬಳಿ ತತ್ವಶಾಸ್ತ್ರದ ಬಗ್ಗೆ ಅವರಿಗಿದ್ದಂತಹ ಹಲವು ಜಿಜ್ಞಾಸೆಗಳ ಕುರಿತು ಮಾಹಿತಿ ಹಾಗೂ ಮಾರ್ಗದರ್ಶನವನ್ನ ಪಡೆಯುತ್ತಿದ್ರು. ಎಂ ಹಿರಿಯಣ್ಣನವರನ್ನ ಭಾರತದ ಸಾಕ್ರೆಟಿಸ್ ಅಂತ ಕರೆದವರು ರಾಧಾಕೃಷ್ಣನವರೇ. ರಾಧಾಕೃಷ್ಣನವರಿಗೆ ಮಾರ್ಗದರ್ಶನ ಮಾಡಬಲ್ಲಂತಹ ಬೋಧಕರು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಇದ್ದರು ಅಂದ್ರೆ ಈ ವಿಶ್ವವಿದ್ಯಾಲಯದ ಹಿರಿಮೆ ಹಾಗೂ ಗರಿಮೆ ಎಂಥದ್ದು ಎಂದು ಎಂಥವರಿಗೂ ವೇದ್ಯವಾಗುತ್ತೆ. ಇಂತಹ ಮಹೋನ್ನತ ವಿದ್ಯಾಸಂಸ್ಥೆಯ ಚುಕ್ಕಾಣಿ ಹಿಡಿದಿರುವ 25ನೇ ಕುಲಪತಿಗಳಾದ ಪ್ರೊಫೆಸರ್ ಜಿ ಹೇಮಂತ್ ಕುಮಾರ್ ಅವರು ತಂತ್ರಜ್ಞಾನ ವಿಶಾರದರು ಹಾಗೂ ಸಂಸ್ಕೃತಿ ಸಂಪನ್ನರು. ಶ್ರೀಯುತರು ಕುಲಪತಿಗಳಾಗಿದ್ದಾಗಿಂದ ಹಲವು 10 ಅಭಿವೃದ್ಧಿ ಕಾರ್ಯಗಳಿಗೆ ಮುನ್ನುಡಿಯನ್ನ ಬರೆದಿದ್ದಾರೆ. ಈಗ ಸನ್ಮಾನ್ಯ ಕುಲಪತಿಗಳು ಪ್ರಾಸ್ತಾವಿಕವಾಗಿ ಮಾತನಾಡಬೇಕು ಹಾಗೂ ಅತಿಥಿಗಳನ್ನ ಸ್ವಾಗತಿಸಬೇಕು ಅಂತ ವಿನಮ್ರತೆಯಿಂದ ಕೇಳ್ಕೊಂತೀನಿ. ಎಲ್ಲರಿಗೂ ಶಿಕ್ಷಕರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಮತ್ತೆ ತಮ್ಮೆಲ್ಲರಿಗೂ ನಮಸ್ಕಾರ. ಶಿಕ್ಷಕರ ದಿನಾಚರಣೆಯ ಅಂಗವಾಗಿ ವಿಶೇಷ ಉಪನ್ಯಾಸವನ್ನು ನೀಡಲು ಆಗಮಿಸಿರುವ ರಾಷ್ಟ್ರೀಯ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಸಂಸ್ಥೆಯ ನಿರ್ದೇಶಕರಾದ ಡಾಕ್ಟರ್ ಪ್ರತಿಮಾ ಮೂರ್ತಿಯವರೇ, ಚಿನ್ಮಯ ಮಿಷನ್ ಆಚಾರ್ಯರಾದ ಪೂಜ್ಯ ಶ್ರೀ ಸ್ವಾಮಿ ಆದಿತ್ಯಾನಂದಜಿಯವರೇ, ಎಲ್ಲ ನಿಕಾಯದ ಡೀನುಗಳೇ, ಸಿಂಡಿಕೇಟ್ ಮತ್ತು ಶಿಕ್ಷಣ ಮಂಡಳಿ ಸದಸ್ಯರುಗಳೇ ಹಾಗೂ ಸಹೋದ್ಯೋಗಿ ಮಿತ್ರರೇ, ವಿದ್ಯಾರ್ಥಿಗಳೇ, ಸಂಶೋಧಕರೇ, ಆಹ್ವಾನಿತರೇ ಹಾಗೂ ಮಾಧ್ಯಮ ಮಿತ್ರರೇ, ನಮ್ಮ ದೇಶದಲ್ಲಿ ಶಿಕ್ಷಕರ ದಿನವನ್ನ ಪ್ರತಿ ವರ್ಷ ಸೆಪ್ಟೆಂಬರ್ 5ರಂದು ಆಚರಿಸಲಾಗುತ್ತೆ. ರಾಷ್ಟ್ರದ ಶ್ರೇಷ್ಠ ಶಿಕ್ಷಣ ತಜ್ಞರು ಮತ್ತು ವಿದ್ವಾಂಸರಲ್ಲಿ ಒಬ್ಬರಾದ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರನ್ನು ಗೌರವಿಸಲು ಆಚರಿಸ್ತಾ ಇದ್ದೇವೆ. 1888 ಸೆಪ್ಟೆಂಬರ್ 5ರಂದು ಜನಿಸಿದ ಡಾಕ್ಟರ್ ಸರ್ ರಾಧಾಕೃಷ್ಣನ್ ಅವರ ಜನ್ಮದಿನವನ್ನ ಶಿಕ್ಷಕರ ದಿನವೆಂದು ಸ್ಮರಿಸಲಾಗುತ್ತದೆ. ಒಮ್ಮೆ ಅವರ ವಿದ್ಯಾರ್ಥಿಗಳು ಜನ್ಮದಿನವನ್ನು ಆಚರಿಸಲು ಕೇಳಲು ಹೋದಾಗ, ನನ್ನ ಜನ್ಮದಿನವನ್ನು ಆಚರಿಸಬೇಕಾದರೆ ಅದನ್ನು ಶಿಕ್ಷಕರ ದಿನ ಎಂದು ಆಚರಿಸಿ ಅಂತ ಅವರು ಹೇಳ್ತಾರೆ. ಹಾಗಾಗಿ ರಾಧಾಕೃಷ್ಣನ್ ಅವರ ಶಿಕ್ಷಣದ ಮಹತ್ವವನ್ನ ಯಾವ ಬಗೆಯಾಗಿ ಎತ್ತಿ ಹಿಡಿದಿದ್ದರು ಎಂಬುದು ನಮಗೆ ಗೊತ್ತಾಗ್ತದೆ. ಅವರು ಹುಟ್ಟಿದ್ದು 1888 ಸೆಪ್ಟೆಂಬರ್ 5 ಆಂಧ್ರ ಪ್ರದೇಶ ತಮಿಳುನಾಡು ಗಡಿಯಲ್ಲಿರುವ ತಿರುತ್ತಣಿ ಎಂಬ ಸಣ್ಣ ಪಟ್ಟಣದಲ್ಲಿ. ತಂದೆ ಸರ್ವೇಪಲ್ಲಿ ವೀರಾಸ್ವಾಮಿ, ತಾಯಿ ಸೀತಮ್ಮ. ವೀರಾಸ್ವಾಮಿಯವರ ತಂದೆ ಸೀತಾರಾಮಯ್ಯ ಅವರು ಆಂಧ್ರದ ನೆಲ್ಲೂರು ಜಿಲ್ಲೆಯ ಸರ್ವೇಪಲ್ಲಿ ಎಂಬ ಗ್ರಾಮದವರು. ಸೀತಾರಾಮಯ್ಯ ತಮ್ಮ ಗ್ರಾಮವನ್ನು ಬಿಟ್ಟು 10 ವರ್ಷದ ಮಗನಾದ ವೀರಾಸ್ವಾಮಿಯನ್ನು ಕರೆದುಕೊಂಡು ತಿರುತ್ತಣಿಗೆ ಬಂದು ಬಿಡುತ್ತಾರೆ. ರಾಧಾಕೃಷ್ಣನ್ ಅವರ ವಿದ್ಯಾಭ್ಯಾಸ ತಿರುಪತಿ, ವೆಲ್ಲೂರು ಮತ್ತು ಮದ್ರಾಸಿನಲ್ಲಿ ನಡೆಯುತ್ತೆ. ಬೈಬಲ್ನ ಓದುವುದರ ಜೊತೆಗೆ ವಿವೇಕಾನಂದರ ಪ್ರೇರಣೆಯಿಂದ ಬ್ರಹ್ಮಸೂತ್ರ, ಉಪನಿಷತ್ತು, ಭಗವದ್ಗೀತೆ, ಶಂಕರ, ರಾಮಾನುಜ ಮತ್ತು ಮಧ್ವಾಚಾರ್ಯರ ತತ್ವವನ್ನು ಅವರು ತಿಳಿತಾರೆ. ಜೊತೆಗೆ ಹಿಂದೂ, ಬೌದ್ಧ ಮತ್ತು ಜೈನ ಧರ್ಮಗಳ ಉಪನ್ಯಾಸವನ್ನ ಅವರು ತಿಳಿದುಕೊಡ್ತಾರೆ. ಅವರ ವೃತ್ತಿ ಜೀವನ ಆರಂಭದಲ್ಲಿಯೇ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಅಂದರೆ 1918ರಿಂದ 21ರವರೆಗೆ ತತ್ವಶಾಸ್ತ್ರದ ಪ್ರಾಧ್ಯಾಪಕರಾಗಿ ಅವರು ಕೆಲಸ ಮಾಡ್ತಾರೆ. ಡಾಕ್ಟರ್ ರಾಧಾಕೃಷ್ಣನ್ ಅವರು ಮೈಸೂರನ್ನು ಬಿಟ್ಟು ಹೋದಾಗ, ಕಲ್ಕತ್ತೆಗೆ ಹೊರಡುವಾಗ ಮೈಸೂರು ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಅವರನ್ನ ಬೀಳ್ಕೊಟ್ಟ ವಿಧಾನ ಮತ್ತು ಸನ್ನಿವೇಶವನ್ನ ಶ್ರೀ AN ಮೂರ್ತಿರಾಯರು ತಮ್ಮ ಪ್ರಬಂಧದಲ್ಲಿ ಬಹಳ ಮನೋಜ್ಞವಾಗಿ ಬಣ್ಣಿಸಿದ್ದಾರೆ. ಆ ಒಂದು ಘಟನೆ ನನ್ನ ಬದುಕಿನುದ್ದಕ್ಕೂ ಮೆಲುಕು ಹಾಕುವಂತಹ ಮಧುರವಾದ ಘಟನೆ ಎಂದು ರಾಧಾಕೃಷ್ಣನ್ ರವರೇ ದಾಖಲಿಸಿದ್ದಾರೆ. ಭಾರತದ ಶ್ರೇಷ್ಠ ಕವಿ ಹಾಗೂ ಚಿಂತಕರೆನಿಸಿಕೊಂಡ ರವೀಂದ್ರನಾಥ ಠಾಕೂರರು ಮೈಸೂರಿನಲ್ಲಿ ರಾಧಾಕೃಷ್ಣನನ್ನು ಬಂದು ಭೇಟಿ ಮಾಡಿದ ಸಂದರ್ಭದಲ್ಲಿ ಈ ಮಹಾನ್ ವ್ಯಕ್ತಿಗಳು ಪರಸ್ಪರ ಆಲಂಗಿಸಿಕೊಂಡರೆಂದು ಪ್ರತ್ಯಕ್ಷದರ್ಶಿಗಳು ದಾಖಲಿಸಿದ್ದಾರೆ. ನಮ್ಮ ವಿಶ್ವವಿದ್ಯಾಲಯದ ಸಂಬಂಧಿಸಿದಂತೆ ಈ ಘಟನೆಯು ಸಹ ಒಂದು ಮಹಾನ್ ಘಟನೆ. ಟ್ರೂ ಟೀಚರ್ಸ್ ಆರ್ ದೋಸ್ ಹೂ ಹೆಲ್ಪ್ ಅಸ್ ಥಿಂಕ್ ಫಾರ್ ಅವರ್ ಸೆಲ್ಫ್ ಎಂದು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಹೇಳಿದ್ದಾರೆ. ರಾಧಾಕೃಷ್ಣನ್ ಅವರು ದ ಏಮ್ ಆಫ್ ಎಜುಕೇಶನ್ ಎಂಬ ಕೃತಿಯಲ್ಲಿ ಮಾನವ ಕೇವಲ ಸಂಪತ್ತಿನಿಂದ, ಪಾಂಡಿತ್ಯದಿಂದ ಸಂತೃಪ್ತನಾಗಲಾರ. ಅವನಿಗೆ ತೃಪ್ತಿ ಸಿಗುವುದು ತ್ಯಾಗದಿಂದ, ಅನಾಸಕ್ತಿಯ ಗುಣದಿಂದ ಎಂದು ಹೇಳಿದ್ದಾರೆ. ಎಜುಕೇಶನ್ ಟು ಕಂಪ್ಲೀಟ್ ಮಸ್ಟ್ ಬಿ ಹ್ಯೂಮನ್. It must include not only the training of intellect but refinement of the heart and discipline of spirit. No education can be regarded as complete if it neglects heart and spirit ಎಂದು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಹೇಳಿದ್ದಾರೆ. 1962ರಲ್ಲಿ ತಮ್ಮ 74ನೇ ವಯಸ್ಸಿನಲ್ಲಿ ಭಾರತದ ರಾಷ್ಟ್ರಪತಿಯಾಗಿ ಆಯ್ಕೆಗೊಂಡರು.
ಆ ವರ್ಷದಿಂದಲೇ ಅವರ ಜನ್ಮದಿನವನ್ನ ಶಿಕ್ಷಕರ ದಿನವೆಂದು ನಾವು ಆಚರಿಸುತ್ತಾ ಬಂದಿದ್ದೇವೆ. ಅವರು ಉಪರಾಷ್ಟ್ರಪತಿಗಳಾಗಿದ್ದರು, ತರುವಾಯ ರಾಷ್ಟ್ರಪತಿಗಳಾದರು. ಎಲ್ಲಾ ಜವಾಬ್ದಾರಿಗಳ ನಡುವೆ ಒಬ್ಬ ಶಿಕ್ಷಕರಾಗಿ ಮುಂದುವರಿಯುವುದನ್ನು ಅವರು ಮರೆಯಲಿಲ್ಲ. ಈ ದಿನವು ವಿಶ್ವಾದ್ಯಂತ ಶಿಕ್ಷಕರನ್ನ ಅವರ ನಿರಂತರ ಮಾರ್ಗದರ್ಶನ ಮತ್ತು ವಿದ್ಯಾರ್ಥಿಗಳ ಜೀವನವನ್ನ ನಿರ್ಮಿಸುವುದರಲ್ಲಿ ಕಠಿಣ ಪರಿಶ್ರಮವನ್ನ ವೈಭವೀಕರಿಸುತ್ತದೆ. ಅಲ್ಲದೆ ಅದು ಆರೋಗ್ಯಕರ ಸಮಾಜವನ್ನು ರಚಿಸುವುದರಲ್ಲಿ ಶಿಕ್ಷಕರ ಪಾತ್ರದ ಬಗ್ಗೆ ಜಾಗೃತಿ ಮೂಡಿಸುತ್ತದೆ. ಶ್ರೀ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಭಾರತದ ಶ್ರೇಷ್ಠ ಚಿಂತನೆಗಳನ್ನ ಜಗದ್ಯಾತಂತ ಬಿತ್ತಿದಂತಹ ಮಹನೀಯರು. ತರಗತಿಯ ಒಳಗೆ ಗುರುವಾಗಿದ್ದವನು ಬೆಳೆಯುತ್ತಾ ಲೋಕ ಗುರುವಾಗಿ ಅವರು ವಿಕಾಸವಾಗ್ತಾರೆ. ಶಿಕ್ಷಕರು ಸಮಾಜದ ಆಧಾರ ಸ್ತಂಭಗಳು. ನಮ್ಮಲ್ಲಿ ಉತ್ತಮವಾದದ್ದನ್ನು ಬೆಳಕಿಗೆ ತರುವುದರಲ್ಲಿ ಮತ್ತು ದೇಶಕ್ಕೆ ಸೇವೆ ಸಲ್ಲಿಸಲು ನಮಗೆ ಸ್ಫೂರ್ತಿಯನ್ನು ನೀಡುತ್ತಾರೆ. ಶಿಕ್ಷಕರಿಲ್ಲದಿದ್ದರೆ ವಕೀಲರು ಇಲ್ಲ, ವೈದ್ಯರು ಇಲ್ಲ, IAS ಅಧಿಕಾರಿಗಳು ಇಲ್ಲ, ಸಂಶೋಧಕರು ಇಲ್ಲ, ಗಗನ ಯಾತ್ರಿಗಳು ಇಲ್ಲ. ಆದರೆ ಶಿಕ್ಷಕರು ನಮ್ಮ ಉಜ್ವಲ ಭವಿಷ್ಯದ ಕಡೆಗೆ ನಮ್ಮನ್ನು ಮಾರ್ಗದರ್ಶನ ಮಾಡುವ ಮೂಲಕ ನಮಗೆ ಮಾರ್ಗದರ್ಶಕರಾಗಿರುತ್ತಾರೆ. ಬದುಕು ನಮಗೆ ಬದುಕುವ ಕಲೆಯನ್ನು ಕಲಿಸುತ್ತದೆ. ವಾಸ್ತವವಾಗಿ ಮೊದಲ ಗುರು ನಮ್ಮ ತಂದೆ ತಾಯಿ. ನಮ್ಮ ಜೀವನದ ಪ್ರತಿಯೊಂದು ಹಂತದಲ್ಲೂ ಎಲ್ಲರೂ ನಮಗೆ ಶಿಕ್ಷಕರೇ ಆಗಿರುತ್ತಾರೆ. ಶಿಕ್ಷಕರು ಕೇವಲ ಶೈಕ್ಷಣಿಕ ಕ್ಷೇತ್ರದ ಶಿಕ್ಷಕರಾಗದೆ ಜೀವನದಲ್ಲಿ ಸಾಧನೆಯನ್ನು ಗೈಯಲು, ಜೀವನದಲ್ಲಿ ನಿರುತ್ಸಾಹವನ್ನು ಹೊಂದದೆ ಉತ್ತಮ ಭವಿಷ್ಯವನ್ನು ಕಂಡುಕೊಳ್ಳಲು ನಮಗೆ ದಾರಿ ತೋರುವವರೇ ನಮ್ಮ ಶಿಕ್ಷಕರು. Teaching is a very noble profession that shapes the character, caliber, and the future of an individual. If people remembers me as a good teacher, that will be the biggest honor to me ಎಂದು APJ ಅಬ್ದುಲ್ ಕಲಾಂ ಅವರು ಹೇಳಿದ್ದಾರೆ. ನಾನು ಕುಲಪತಿಯಾಗಿದ್ದೇನೆ ಎಂದರೆ ನಮ್ಮ ಶಿಕ್ಷಕರೇ ಕಾರಣ. ಮೊದಲಿಗೆ ನಮ್ಮ ತಾಯಿ ಮತ್ತು ತಂದೆ ನಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸದಿಂದ ಹಿಡಿದು ನನ್ನನ್ನು ತಿದ್ದಿ ಇಲ್ಲಿಯವರೆಗೆ ತಂದು ನಿಲ್ಲಿಸಿರುವ ಎಲ್ಲಾ ಗುರು ವೃಂದದವರಿಗೆ ನಾನು ಸ್ಮರಿಸಲು ಇಚ್ಛಿಸುತ್ತೇನೆ. ಶಿಕ್ಷಣ ಎಂಬುದು ನಮ್ಮ ಜೀವನದ ಒಂದು ಅವಿಭಾಜ್ಯ ವಿಷಯವಾಗಿದೆ. ಶಿಕ್ಷಣ ಎಂಬುದು ಸರಿಯಾಗಿ ದೊರಕದೇ ಇದ್ದಲ್ಲಿ ನಾವು ಜೀವನದಲ್ಲಿ ಸಾರ್ಥಕತೆಯನ್ನು ಕಾಣಲು ಸಾಧ್ಯವಾಗುವುದಿಲ್ಲ, ಜೊತೆಗೆ ಗುರಿಯನ್ನು ಸಾಧಿಸಲು ಸಹ ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಶಿಕ್ಷಕರು ತೋರಿಸುವ ಹಾದಿ ಬಹುಮುಖ್ಯ ಪಾತ್ರವನ್ನು ಹೊಂದಿರುತ್ತದೆ. ಆದ್ದರಿಂದ ಎಲ್ಲಾ ಶಿಕ್ಷಕರು ನಮ್ಮ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆಯನ್ನು ನೀಡುವಾಗ ವಿದ್ಯಾರ್ಥಿಗಳ ಭವಿಷ್ಯವನ್ನು ಯೋಚಿಸಿ ಮಾರ್ಗದರ್ಶನ ನೀಡುವುದರ ಜೊತೆಗೆ ಶಿಕ್ಷಣವನ್ನು ನೀಡಬೇಕಾಗುತ್ತದೆ. ರಾಧಾಕೃಷ್ಣನ್ ರವರು ತಮ್ಮ ರಾಜಕೀಯ ಪ್ರವೇಶದ ನಂತರವೂ ಸಹ ತಮ್ಮ ಶಿಕ್ಷಕರ ವೃತ್ತಿಯನ್ನು ಬದಿಗೊತ್ತಿದವರಲ್ಲ. ನಿರಂತರವಾಗಿ ಅವರು ಶಿಕ್ಷಕ ವೃತ್ತಿಯನ್ನು ನಡೆಸಿಕೊಂಡು ಬಂದವರು. ಆದ್ದರಿಂದಲೇ ಅವರು ತಮ್ಮ ಜನ್ಮದಿನವನ್ನ ಶಿಕ್ಷಕರ ದಿನವನ್ನಾಗಿ ಆಚರಿಸಿ ಎಂದು ಹೇಳಿದ್ದು. ಇದರಿಂದ ಶಿಕ್ಷಕರಿಗೆ ಸಲ್ಲಿಸುತ್ತಿರುವ ಸೇವೆಯನ್ನ ಗೌರವವನ್ನ ಕ್ಷಣ ಕ್ಷಣವಲ್ಲೂ ಪರಿಣಮಿಸಲಿ ಅವರ ಮಹದಾಶಯವಾಗಿದೆ. ಆಗಮಿಸಿರುವ ರಾಷ್ಟ್ರೀಯ ಮಾನಸಿಕ ಆರೋಗ್ಯ ಮತ್ತು ನರ ವಿಜ್ಞಾನ ಸಂಸ್ಥೆಯ ಡಾಕ್ಟರ್ ಪ್ರತಿಮಾ ಮೂರ್ತಿ ಅವರು ಆಗಮಿಸಿದ್ದಾರೆ. ಡಾಕ್ಟರ್ ಪ್ರತಿಮಾ ಮೂರ್ತಿ is the professor and head of the Department of Psychiatry of NIMHANS, took the charge as the full-term director of the institute in 18th June 2021. Dr. Pratima Murthy has 30 years of extensive experience, and her accomplishment in the field of the mental health is very excellent. A well-recognized leader in addiction psychiatry, and she has been instrumental in successful development of the state-of-art Center for Addiction Medicine in NIMHANS. And she has served as the consultant to the prominent international agencies, United Nations on Drug and Crimes, and also International Labor Organization and International World Health Organization. She has served as resource person in various flagship training programs in the substance of abuse prevention and tobacco in the country across the globe. Dr. Pratima Murthy is also recognized as care for the persons with the mental illness through her work in the National Human Rights Commission in the mental health care in both institutions and community. Madam has received numerous number of awards and honors, including Dr. Raja Ramanna State Award of the Government of Karnataka and Lifetime Achievement Award from the Rotary. Recently, she was honored with the WHO
as the Regional Director Special Recognition Award and World number one tobacco on the World number one Tobacco Day in 2021. Her remarkable service on the tobacco control, and she is the author of more than 300 research publications in various international indexed journals and scientific books for her credit. Dr. Pratima has received her MBBS degree from Bangalore Medical College in 1985. She has obtained DPM and MD in psychological medicine from NIMHANS in 1987 and 89. And she joined as a faculty in her alma mater in 1993 and has worked with various academic capacities. And now she is a fellow of Royal College of Physicians, Glasgow. ಈ ಖ್ಯಾತ ಮಾನಸಿಕ ಆರೋಗ್ಯ ಕ್ಷೇತ್ರದ ತಜ್ಞರಾದ ಡಾಕ್ಟರ್ ಪ್ರತಿಮಾ ಮೂರ್ತಿ ಅವರನ್ನ ತುಂಬು ಹೃದಯದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಆಚಾರ್ಯ ಶ್ರೀ ಸ್ವಾಮಿ ಆದಿತ್ಯಾನಂದಜಿಯವರು ಮುಖ್ಯ ಅತಿಥಿಗಳಾಗಿ ಶಿಕ್ಷಣ ಮತ್ತು ಕಲಿಕೆ ಎಂಬ ವಿಷಯದ ಬಗ್ಗೆ ಉಪನ್ಯಾಸವನ್ನು ನೀಡಲಿದ್ದಾರೆ. ಸ್ವಾಮೀಜಿಯವರು ಮೂಲತಃ ಕೋಲಾರ ಜಿಲ್ಲೆಯ ಶಿಡ್ಲಘಟ್ಟದವರು. 10ನೇ ತರಗತಿಯವರೆಗೆ ಶಿಡ್ಲಘಟ್ಟದಲ್ಲಿ ಓದಿ ನಂತರ ಓದಿಗಾಗಿ ಬೆಂಗಳೂರಿಗೆ ಬಂದವರು. ಕಾಲೇಜಿನಲ್ಲಿ ಓದುತ್ತಿದ್ದಾಗ ಪೂಜ್ಯ ಸ್ವಾಮಿ ಬ್ರಹ್ಮಾನಂದರ ಮಂಕುತಿಮ್ಮನ ಕಗ್ಗದಿಂದ ಪ್ರೇರಿತರಾಗಿ ತಮ್ಮ 22ನೇ ವಯಸ್ಸಿನಲ್ಲಿ ಮುಂಬೈಲಿರುವ ಚಿನ್ಮಯ ಮಿಷನ್ನ ಸಾಂದೀಪಿನಿ ಸಾಧನಾಲಯದಲ್ಲಿ ಪೂಜ್ಯ ಸ್ವಾಮಿ ಅನುಭವಾನಂದರು ಮತ್ತು ಇತರ ಹಿರಿಯ ಆಚಾರ್ಯರ ಜೊತೆಗೆ ಅವರು ಉಪನಿಷತ್ತು, ಭಗವದ್ಗೀತೆ ಮತ್ತು ಪ್ರಮುಖ ಶಾಸ್ತ್ರಗಳನ್ನ ಅಧ್ಯಯನವನ್ನು ಮಾಡುತ್ತಾರೆ. 1998ರಲ್ಲಿ ಬ್ರಹ್ಮಚಾರಿ ದೀಕ್ಷೆಯನ್ನು ಪಡೆದು ಬ್ರಹ್ಮಚಾರಿ ವೃಷಭ ಚೈತನ್ಯ ಎಂಬ ಹೆಸರಿನಿಂದ ಕರ್ನಾಟಕದ ಹುಬ್ಬಳ್ಳಿ, ಶಿವಮೊಗ್ಗ ಮತ್ತು ಬೆಂಗಳೂರಿನಲ್ಲಿ ಅನೇಕ ವರ್ಷ ಸೇವೆಯನ್ನ ಮಾಡಿದ್ದಾರೆ. ಪ್ರಸ್ತುತ ಕಳೆದ 15 ವರ್ಷದಿಂದ ಮಂಡ್ಯ ಕೇಂದ್ರದಲ್ಲಿ ಅಲ್ಲಿನ ಸಾಧಕರಿಗೆ ಮಾರ್ಗದರ್ಶನವನ್ನು ನೀಡುತ್ತಿದ್ದಾರೆ. 2012ರಲ್ಲಿ ಸನ್ಯಾಸವನ್ನು ಸ್ವೀಕರಿಸಿ ಆ ಸ್ವಾಮಿ ಆದಿತ್ಯಾನಂದ ಎಂಬ ಹೊಸ ಹೆಸರನ್ನ ಪಡೆದಿದ್ದಾರೆ. ಮಂಡ್ಯದಲ್ಲಿ ಸುಮಾರು 5,000ಕ್ಕಿಂತ ಹೆಚ್ಚು ಪ್ರವಚನಗಳನ್ನ, ಹಲವಾರು ಉಪನಿಷತ್ತು, ಪುರಾಣಗಳು, ದಾಸ ಸಾಹಿತ್ಯ, ಶರಣ ಸಾಹಿತ್ಯ ಮತ್ತು ಸಾಹಿತ್ಯದ ಅನೇಕ ಗ್ರಂಥಗಳನ್ನ ಕುರಿತು ಪ್ರವಚನವನ್ನು ನೀಡಿರುತ್ತಾರೆ. ಹಲವಾರು ವರ್ಷಗಳಿಂದ ಕನ್ನಡದ ಪ್ರಮುಖ ದಿನಪತ್ರಿಕೆಗಳಾದ ವಿಜಯವಾಣಿ ಮತ್ತು ವಿಜಯ ಕರ್ನಾಟಕದಲ್ಲಿ ಆಧ್ಯಾತ್ಮ ಲೇಖನವನ್ನ ಬರೆಯುತ್ತಿದ್ದಾರೆ. ಸಂಸ್ಕೃತದಲ್ಲಿ ಹೆಚ್ಚು ಆಸಕ್ತಿಯನ್ನು ಹೊಂದಿರುವ ಸ್ವಾಮೀಜಿಯವರು ಛಂದೋಬದ್ಧವಾಗಿ ಹಲವು ಸ್ತೋತ್ರಗಳನ್ನ ಕನ್ನಡದಲ್ಲಿ ಕೆಲವು ಗೀತೆಗಳನ್ನು ಸಹ ರಚಿಸಿದ್ದಾರೆ. ಪೂಜ್ಯ ಸ್ವಾಮಿ ಚಿನ್ಮಯಾನಂದರು ಇಂಗ್ಲಿಷ್ನಲ್ಲಿ ವ್ಯಾಖ್ಯಾನ ಮಾಡಿರುವ ಅಷ್ಟವಕ್ರ ಗೀತೆ ಮತ್ತು ಶ್ರೀ ಬದರೀಶ ಸ್ತೋತ್ರ ಕನ್ನಡಕ್ಕೆ ಅನುವಾದ ಮಾಡಿ ಪ್ರಕಟಿಸಿರುತ್ತಾರೆ. ಮತ್ತು ಶ್ರೀ ಸಿದ್ದಯ್ಯ ಪುರಾಣಿಕರ 900 ವಚನಗಳನ್ನ ಆಂಗ್ಲ ಭಾಷೆಗೆ ಅನುವಾದ ಮಾಡಿರುತ್ತಾರೆ. ಸ್ವಾಮೀಜಿಯವರು ಸುಮಾರು 100 ಪ್ರವಚನಗಳಿಗೂ ಹೆಚ್ಚಾಗಿ ಶ್ರೀ ಸಿದ್ದಯ್ಯ ಪುರಾಣಿಕರ ವಚನಗಳನ್ನ ಅವರ ಕಾವ್ಯಗಳಲ್ಲಿ ಮತ್ತು ಆಧ್ಯಾತ್ಮ ತತ್ವಗಳನ್ನ ಕುರಿತಾಗಿ ಪ್ರವಚನವನ್ನ ನೀಡಿರುತ್ತಾರೆ. ಶ್ರೀ ನಿಜಗುಣ ಶಿವಯೋಗಿಗಳ ಸಮಗ್ರ ಸಾಹಿತ್ಯವನ್ನು ಅಧ್ಯಯನ ಮಾಡಿರುತ್ತಾರೆ. ಮತ್ತು ವಚನಕಾರರ ಶ್ರೀ ಬಸವಣ್ಣರ ಜನ್ಮದಿನದಂದು ಮಂಡ್ಯದಲ್ಲಿ ಪ್ರತಿ ವರ್ಷವೂ ಅವರ ವಚನದ ಕುರಿತಾಗಿ ಪ್ರವಚನವನ್ನು ನೀಡುತ್ತಿದ್ದಾರೆ. ಪೂಜ್ಯ ಸ್ವಾಮೀಜಿಯವರು ಕಾರ್ಯನಿರ್ವಾಹಕ ಕೌಶಲ್ಯವನ್ನ ಪ್ರತಿ ಸಣ್ಣ ಕಾರ್ಯಗಳಲ್ಲಿ ಬಹಳ ಚೆನ್ನಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಹಾಗೂ ಮಂಡ್ಯದ ಕೇಂದ್ರದ ಸರ್ವತೋಮುಖವಾದ ಅಭಿವೃದ್ಧಿ, ಅಲ್ಲಿ ಚಿನ್ಮಯ ವಿದ್ಯಾಲಯದ ಸ್ಥಾಪನೆ ಮತ್ತು ಅದರ ಅಭಿವೃದ್ಧಿ, ಆಧುನಿಕ ತಂತ್ರಜ್ಞಾನದ ಆಧಾರಿತ ಶಿಕ್ಷಣ ಸ್ವಾಮೀಜಿಯವರ ನಿರಂತರ ಶ್ರಮದ ಫಲವಾಗಿದೆ. ಭಾರತದಲ್ಲಿ ಚಿನ್ಮಯ ವಿದ್ಯಾಲಯಗಳು ಬೆಂಗಳೂರಿನ ಇಂದಿರಾನಗರದಲ್ಲಿರುವ ಚಿನ್ಮಯ ಮಿಷನ್ ಆಸ್ಪತ್ರೆ, ಕರ್ನಾಟಕದ ಚಿನ್ಮಯ ಸೇವಾ ಸಂಸ್ಥೆಯ ಆಡಳಿತ ವರ್ಗದ ಅವಿಭಾಜ್ಯ ಅಂಗವಾಗಿ ಮತ್ತು ಅವುಗಳನ್ನು ದಕ್ಷ ನಿರ್ವಹಣೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಕರ್ನಾಟಕದಲ್ಲಿ ನಡೆಯುವ ಯಾವುದೇ ಚಿನ್ಮಯ ಮಿಷನ್ನ ಕಾರ್ಯಕ್ರಮದಲ್ಲಿ ಸ್ವಾಮೀಜಿಯವರ ಪಾತ್ರವನ್ನ ನಾವು ಪ್ರಮುಖವಾಗಿ ಕಾಣುತ್ತೇವೆ. ಆಚಾರ್ಯ ಶ್ರೀ ಆದಿತ್ಯಾನಂದಜಿಯವರು ಇನ್ನು ಮುಂದೆಯೂ ಸಹ ಉತ್ತಮವಾದಂತಹ ಕೈಂಕರ್ಯಗಳನ್ನ ಕೈಗೊಂಡು ಮಂಡ್ಯ ಜಿಲ್ಲೆಯ ಅಭಿವೃದ್ಧಿಗೆ ಮತ್ತು ಚಿನ್ಮಯ ಮಿಷನ್ನ ಶ್ರೇಯೋಭಿವೃದ್ಧಿಗೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕಾರವನ್ನು ನೀಡುತ್ತಿರಲಿ ಎಂದು ಆಶಿಸುತ್ತಾ ಅವರನ್ನ ಈ ಕಾರ್ಯಕ್ರಮಕ್ಕೆ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಕಾಲ ಎಷ್ಟೇ ಬದಲಾದರೂ ಗುರು ಶಿಷ್ಯರ ಸಂಬಂಧವಂತೂ ಬದಲಾಗದು. ಭಾರತೀಯ ಸಂದರ್ಭದಲ್ಲಿ ಗುರು ಶಿಷ್ಯರ ಪರಂಪರೆ ಎಂಬುದಕ್ಕೆ ಬಹಳ ಮಹತ್ವವಿದೆ.
ಆದ್ದರಿಂದಲೇ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಎಲ್ಲಾ ವಿಧದಲ್ಲಿಯೂ ನಮ್ಮ ಪ್ರಾಚೀನ ಗುರುವರರನ್ನ ಹೋಲುತ್ತಾರೆ. ಅಂತಹ ಗುರುಗಳ ನೆನಪು ನಮ್ಮನ್ನು ಸತ್ಪಾತ್ರದಲ್ಲಿ ಕರೆದುಕೊಂಡು ಹೋಗುವುದು. ನಮ್ಮ ಆಹ್ವಾನವನ್ನು ಮನ್ನಿಸಿ ಇಲ್ಲಿ ಆಗಮಿಸಿರುವ ಎಲ್ಲಾ ಗಣ್ಯರಿಗೆ, ಶಿಕ್ಷಣ ಮಂಡಳಿ ಮತ್ತು ಸಿಂಡಿಕೇಟ್ ಸದಸ್ಯರಿಗೆ, ಬೋಧಕೇತರ ವರ್ಗದವರಿಗೆ, ಎಲ್ಲಾ ಶಿಕ್ಷಕ ವರ್ಗದವರಿಗೆ ಮತ್ತು ಆಹ್ವಾನಿತರಿಗೆ, ಮಾಧ್ಯಮ ಮಿತ್ರರಿಗೆ ನಾನು ತುಂಬ ಹೃದಯ ಸ್ವಾಗತವನ್ನ ಕೋರುತ್ತೇನೆ. ಈ ಶುಭ ಸಂದರ್ಭದಲ್ಲಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶಿಕ್ಷಕರ ದಿನಾಚರಣೆ ಶುಭಕಾಮನೆಗಳನ್ನು ಕೋರುತ್ತೇನೆ. ನಮಸ್ಕಾರ. ಧನ್ಯವಾದ ಸರ್. ಎಲ್ಲರನ್ನ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸಿದಂತಹ ಸನ್ಮಾನ್ಯ ಕುಲಪತಿಗಳಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನ ಕೋರ್ತೇನೆ. ಈ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಮಾನ್ಯ ಕುಲಸಚಿವರಿಗೂ ಕೂಡ ಈ ಸಮಾರಂಭದಲ್ಲಿ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನ ಕೋರ್ತೇನೆ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಹೆಲ್ತ್ ಅಂಡ್ ನ್ಯೂರೋ ಸೈನ್ಸಸ್ ಅಥವಾ ನಿಮ್ಹಾನ್ಸ್ ಸಂಸ್ಥೆ ಹೆಸರನ್ನ ಕೇಳಿದವರು ಯಾರು? 1847ರಲ್ಲಿ ಅಂದ್ರೆ 175 ವರ್ಷಗಳ ಹಿಂದೆ ಲೂನೆಟಿಕ್ ಅಸೈಲಮ್ ಆಗಿದ್ದು 1925ರಲ್ಲಿ ಮೆಂಟಲ್ ಹಾಸ್ಪಿಟಲ್ ಅಂತ ಕರೆಸಿಕೊಳ್ಳುತ್ತಿದ್ದ ಈ ಸಂಸ್ಥೆಯು ನಿಮ್ಹಾನ್ಸ್ ಆಗಿ ರೂಪುಗೊಂಡಿದ್ದು 1974ರಲ್ಲಿ. ಈ ಸಂಸ್ಥೆಯು NIRF ರ್ಯಾಂಕಿಂಗ್ ನಲ್ಲಿ ಭಾರತದ 4ನೇ ಅತ್ಯುತ್ತಮ ವೈದ್ಯಕೀಯ ಸಂಸ್ಥೆಯಾಗಿ ಹೊರಹೊಮ್ಮಿದೆ. 1994ರಲ್ಲಿ ಡೀಮ್ಡ್ ಯೂನಿವರ್ಸಿಟಿಯಾಗಿ 2012ರಲ್ಲಿ ಇನ್ಸ್ಟಿಟ್ಯೂಟ್ ಆಫ್ ನ್ಯಾಷನಲ್ ಇಂಪಾರ್ಟೆನ್ಸ್ ಆಗಿ ಭಾರತ ಸರ್ಕಾರದಿಂದ ಘೋಷಿಸಲ್ಪಟ್ಟಿದೆ. ಈ ಮಹೋನ್ನತ ಸಂಸ್ಥೆಯ ವಿದ್ಯಾರ್ಥಿನಿಯಾಗಿ, ಅಲ್ಲೇ ಅಧ್ಯಾಪಕಿಯಾಗಿ ಹಾಗೂ ಹಾಲಿ ನಿರ್ದೇಶಕಿಯಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಡಾಕ್ಟರ್ ಪ್ರತಿಮಾ ಮೂರ್ತಿಯವರು ನಮ್ಮೊಂದಿಗಿದ್ದಾರೆ. ಬಂಧುಗಳೇ, ವೈದ್ಯ ವೃತ್ತಿಯನ್ನ ನಾವು ದೇವರ ಸ್ಥಾನದೊಂದಿಗೆ ಸಮೀಕರಿಸ್ತೀವಿ. ವೈದ್ಯೋ ನಾರಾಯಣ ಹರಿ ಅಂತ. ಗುರುವನ್ನು ಕೂಡ ನಾವು ಬ್ರಹ್ಮ ವಿಷ್ಣು ಮಹೇಶ್ವರೊಂದಿಗೆ ಹೋಲಿಸ್ತೀವಿ. ಏಕಕಾಲದಲ್ಲಿ ವೈದ್ಯರು ಆಗಿತ್ಕೊಂಡು ಅಧ್ಯಾಪಕರು ಆಗಿತ್ಕೊಂಡಂತ ಯೋಗ ಡಾಕ್ಟರ್ ಪ್ರತಿಮಾ ಮೂರ್ತಿ ಅವರದು ಈ ಸಮಾರಂಭದಲ್ಲಿ ನಮ್ಮೊಂದಿಗೆ ಇರುವಂತದ್ದು ನಮಗೆ ಹೆಮ್ಮೆಯನ್ನ ತಂದಿದೆ. ದಯಮಾಡಿ ಇವರು ಮುಖ್ಯ ಅತಿಥಿಯ ಭಾಷಣವನ್ನ ನೆರವೇರಿಸಿಕೊಡ್ಬೇಕಾಗಿ ಕೇಳ್ಕೊಂತೀನಿ. ತಾವು ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಹೇಳಿದ್ರಿ, ಸರಸ್ವತಿಯನ್ ಮರ್ತ್ ಬಿಟ್ರಿ. ಸೊ ಎಲ್ರಿಗೂ ನಮಸ್ಕಾರ. ಮಾನ್ಯ ಪೂಜ್ಯ ಶ್ರೀ ಸ್ವಾಮಿ ಆದಿತ್ಯಾನಂದ ಜಿ, ಆಚಾರ್ಯ ಚಿನ್ಮಯ ಮಿಷನ್ ಮಂಡ್ಯದವರೇ, ಪ್ರೊಫೆಸರ್ ಹೇಮಂತ್ ಕುಮಾರ್ ಕುಲಪತಿಗಳು ಮೈಸೂರು ವಿಶ್ವವಿದ್ಯಾನಿಲಯ, ಹಾಗೆ ರಿಜಿಸ್ಟ್ರಾರ್ ಪ್ರೊಫೆಸರ್ ಶಿವಪ್ಪನವರೇ, members of the syndicate, members of the board of studies, esteemed dignitaries who are here today, ladies and gentlemen. I'm very, very happy to be here today for many reasons. Mysore is the city of my ancestors. My father was born in this city, so it's good to come to the city. But most importantly, the fact that Sarvepalli Radhakrishnan was a teacher here, was a faculty here, I think is something that makes this university so special to all of us as we commemorate Teachers' Day today. Just last week, we celebrated Ganesh Chaturthi, and Ganesha is the mover of all obstacles. So, we offer this prayer to Ganesha, Vakratunda Mahakaya, Koti Surya Samaprabha, Nirvignyam Kurume Deva Sarvakareshu Sarvada. And I hope that especially for all the students who are here today, I was hoping that there would be a lot of students in the audience, but I understand that the students, because of the semester system, are perhaps in the middle of, various assignments and so on. But to a teacher, I think the most gratifying thing is to be able to tell the students about what their future needs to hold and how they need to work towards a wonderful future. So in addition to Dr. Sarvepalli Radhakrishnan, whose legacy continues to this very day, I had the fortune of knowing his grandson, who was a Secretary of Health, and he again was extremely committed. His name was Keshav Desiraju, and he was extremely committed to the health and welfare of our citizens and brought about many, many important
modifications. In fact, we have something called the Mental Health Care Act, which was brought out in 2017. And Mr. Keshav Desiraju, the grandson of Sarvepalli Radhakrishnan, was one of the architects of that particular act, which really has made mental health become a very, very important area in the country. And I am therefore very, very grateful to him. The Vice Chancellor was mentioning Abdul Kalam. Abdul Kalam actually said, great teachers emanate out of knowledge, but just not knowledge, passion and compassion. So I'm sure that, let me first of all wish all of you on Teachers' Day. I see that many of the audience here are teachers themselves, and therefore wish you all a great Teachers' Day, a day when we remember not just Sarvepalli Radhakrishnan, but the fact that each of us rededicate ourselves to the cause of teaching. The morning of the 5th September is a very exciting morning for me, because the first thing that happens is a lot of WhatsApp messages from my students who are themselves teachers of great, stature now in different parts of the country and different parts of the world. So in the words of Swami Vivekananda, we want the education by which character is formed, strength of mind is increased, and therefore, we need to expand the intellect. And finally, we need to make people independent thinkers. Whether you look at Dr. Sarvepalli Radhakrishnan, Swami Vivekananda, or the teachings of these great people, these form the basis of a successful education. The Vice Chancellor asked me to talk about a specific topic. And I thought for students, one of the topics would be on success, because all of us are looking for success. But in some ways, talking more to teachers, I think makes it even more important, because it's when you define success, when you model success, your students are inspired to also take a path of success. And what then is the definition of success? Many people have defined success in many, many different ways. Some of the definitions include that success is the achievement of an aim or purpose that you would have in life. So I think it's a good moment to introspect for all of us how successful we have been on these various yardsticks, because there is no single definition of success. It is something that we all define for ourselves. It is relative. What you define as success may not be my definition of success or somebody else's definition of success. So trying to identify what success is becomes very important. Success has also been defined as something that makes you feel happy and something that you enjoy doing in life. It also means not being static, but moving forward and dynamic in your learning. But of course, in today's world, success has unfortunately become about money and materials. And we know for a fact that all these are extremely transitory. Unless you have mind-life satisfaction, mindfulness about what is valued in life and what you bring to society and how you are valued in life. So it is not just your subjective valuation, but it is how others value you in life that actually defines success. And that's why it's very, very important to think about, this whole path towards success. There are so many things that bring us transitory satisfaction. Very often in our professional world, it is about getting, a promotion maybe that defines happiness. It is, of course, getting increments that define happiness. It is maybe, being recognition for a paper that you publish that brings us happiness. But these are all transitory satisfactions. In the long run, what is important is to look for things that provide us a lasting satisfaction and a sense of purpose. A sense of purpose and meaningfulness in life is perhaps the greatest satisfaction that any human being can aspire to. And particularly in education, I think that should be a very, very important aspiration. And in addition to enjoying what one does, it is also very important to remember that failing at something is not failure, which is the opposite of success. Failing at something must be a stepping stone and a lesson to overcome obstacles and hurdles in life, which is why I thought that invocation to Ganesha is so important,
That, of course, in addition to Ganesha's blessings, that we ourselves have to strive to overcome whatever obstacles we have in life. Talking about the Bhagavad Gita, my earliest exposure to Bhagavad Gita was actually through the Chinmaya mission. I lived in Gandhinagar in Bangalore. Those of you who know Gandhinagar, the Central College Pavilion is next to the thing. So apart from cricket matches where we used to see Gary Sobers and all the wonderful cricketers standing, on top of our roof, the cricket pavilion was also a place where the Chinmayananda lectures were held. Swami Chinmayananda and several others, they used to give lessons on the Bhagavad Gita. It is only now during COVID that I have seen so much emphasis in the entire population about learning lessons from the Bhagavad Gita. But thankfully, even when I was in school, I had an opportunity. And according to the Gita, which I'm sure Swami Adityanandaji will be able to say much better than I, it is achieving success all through. To achieve success all through, one has to first develop a balanced mindset by controlling the forces of attraction and repulsion, and also a bond between them. That is between him, God, the universe, and fellow beings in all our thoughts. So being able to achieve that is one important sign of success. That is harmony, not just of oneself, but oneself in the context of the world around us and in terms of higher forces. How do you work towards success? According to the Vedas, success or perfection is in any effort is not just achieved overnight. You have to work at it, and three factors play a very, very important role in the life and destiny of every person. These are the internal causes, or the Adhyatmika, the external forces, or the Adhibhautika, and the divine causes, of course, the Adhiraivaka. In all of these, you are the key. Your karma, thoughts, and actions must lead you to your material and spiritual well-being. There must be harmony between your intention and your destiny for your wishes to come through. We cannot blame all our success purely on luck. We cannot all the time believe that if we do hard work, we are ensured success. So somewhere along the line, whether you call it, your hard work and destiny, your hard work and luck, these are the factors that come. And some people are very successful because they have learned to reflect and work towards inner perfection and inner purity. And both arise through various efforts at self-transformation. And I think success, one of the important hallmarks of success is to achieve self-transformation, get yourself better at the things that you are good at and are valued in society, and diminish the things and work at correcting yourself where your weaknesses are, and improve that so that the next time your failures can be converted into opportunities to be successful. Success is not so much about the end of the journey as the journey itself. It's not about the destination, but the journey itself. I mean, one of the ways in which you can possibly conceptualize success is like making a travel plan. You have to know your destination if you want to travel. You've got to know why you're going there. You've got to do some research on how you're going to get there. What is the best route? In case there is a block on that route, what are the alternatives that you need to take? How to overcome any obstacles that might come your way. But at the same time, for some reason, if you're not able to reach that particular destination, to be flexible, to have other options in life, so you don't feel distressed and dejected just because you could not achieve that one thing. So I think we talk about it as problem solving, to really identify, what is it that I want to do? What are all the solutions to that? How do I rank order the solutions? If one solution does not work, how do I think about another solution to make it work so that I try and achieve what I want? It is this lack of planning and lack of purpose that get a lot of people dejected. And that happens a lot to young people in society today. It's not that they lack aspirations. It is that they are so singly focused on one thing that not being able to achieve that makes them so dejected and distressed for the rest of their lives. And that, I think, is something that all of us need to learn. And the hallmarks, therefore, of success is,
Of course, having goals and aspirations. If we did not have goals, if we did not have curiosity, if we did not have the drive, we wouldn't achieve half the things that we normally achieve. We also need to be motivated towards that journey. And that is where teachers like yourselves need to be the guiding forces and the motivators, particularly when young people who come to you are not very clear about where they are headed and what they want to do. You can provide that catalysis or the motivating factor in their lives. There is simply no substitute to training and discipline. And of course, working hard is, I think, something that all of us need to do. I know sometimes that I work in the field of medicine, and I know sometimes how hard our interns have to work in a day's time. And now all over the world, people are talking about proper scheduling of the work, of their duration of work, so that they function optimally in the limited hours of work. But I think even if the hours might be limited, putting in quality work at that time becomes so very important. Having clarity of thought, I think that's one of the most important things that people need to develop, to be able to think clearly, logically. Sometimes people make their decisions or thinking only emotionally. And that again is a cause for a lot of problems, because you don't anticipate what might be the hurdles in your way. In addition to clarity, commitment to whatever you do, and consistency in whatever you do, I think are also very, very important to be successful. I talked about the art of problem solving. We call it the 5 W's and the H. What is the problem? Whom does it concern? Where does it occur? What are the possible solutions? How can I solve that problem? Problems that are unsurmountable, not within your control, you put on the back burner. Problems that you can reasonably solve with support, you address first. And passion, in addition to passion, perseverance is very, very important. You should not stop at something just because it did not achieve success. I know people call it the dripping tap technique. Just because it didn't work, please persist with it and see if it can be worked out. Having a purpose and meaning. Pride is very important. Taking pride in whatever work you do is very important. I remember a friend of mine who heads an important center in Chennai saying, look at the lady who washes the front of the house and puts the rangoli and takes pride in the rangoli. So taking pride in whatever work you do, whether it's something like a cleaning job or whether it's going into space, it's very, very important. But that pride must be without arrogance in one's ability. I think that is really the difference in what makes a person successful and what can cause problems. In addition, the Japanese call the ikigai. Ikigai is basically balancing what you need to do as part of your work and what are your own inner desires and fulfillments, and learning to balance. In this balance also comes adequate sleep, proper physical exercise, learning how to be resilient, and adjusting to the turmoils of not just your inner mind, but also the external environment, and developing resilience so that in the face of adversity, you do not get undermined. Of course, no man or woman is an island. And for us as human beings, success is how you take everybody else along. Because nowadays we know, especially in the teaching field, especially in research and education, that collaboration is the key. So your success is often determined by the people who are around you. And therefore, when you want others to celebrate your success, you must be willing to celebrate the success of others and take pride in other people as well. And that's how, as a group, we can be successful. So it's also very important that your passion must be combined with compassion, not just for fellow human beings, but also for the environment. We live in a time now where the environmental crises are really, bombarding us, from changes in the environment, changes in rainfall, changes in temperatures, to so much loss of so much extinction of various creatures. And therefore, I think compassion to both human beings and the environment is very important. There are some basic characteristics of successful people. And I think cultivating these characteristics also becomes important. One is optimism and hope. The classical example is when you see a glass half filled, do you consider it half empty or half full? That is a simple definition of an optimist, that you consider that half full
and approach any problem or anything in life with adequate hope and optimism. Creativity is also very important, so that when your resources are limited, you find ways of overcoming that and being able to solve the problem. And of course, self-control, emotional awareness are very, very critical aspects of success. Because if you do not have that, it is very easy to kind of vacillate between, very, very feelings of great elation and feelings of extreme depression. And avoiding that is very important as a sociability or getting along with people. So, of course, on a philosophical note, karmanye vadikaraste mapalishu gadachana. So I think the most important thing, while we must, do the work for the sake of doing the work, there is so much joy in the work itself. Of course, it is important to want results, but it's important to not that the results control the action that you perform. And that, I think, if true action will result in true success. And of course, true success is about bettering yourself, and success is perfection in action, where you might do a sankalpa, where you actually set the goals to shape your desires and attention. You do a diksha, or commit yourself to that particular action. You do the abhyas, or the regular daily rituals, to make sure that you follow a consistent method in life. You have the virya, or the courage and confidence to succeed. You also learn by self-effort, or savidya, smriti, or learning from others, from your guru and past failures, as we spoke about. The intelligence, or the prajna, to have an insight into foreseeing problems in the future. And of course, complete absorption in whatever you do. And vairagya, which is keeping your passions and emotions under control with detachment. Austerity in both speech as well as in the mind and body. And finally, this is the motto of Nimhans, and that is samatvam, or equanimity. I think sameness in both success and failure. I'd like to end with a very nice definition of success by the poet Ralph Waldo Emerson. He said, to laugh often and much, to win the respect of intelligent people and the affection of children, to earn the appreciation of honest critics and endure the betrayal of false friends, to appreciate beauty, to find the best in others, to leave the world a better place, a bit better, whether by a healthy child, a garden patch, or a redeemed social condition. To know that even one life has breathed easier because you have lived. That is to have succeeded. So just think about such a various dimension of what it is to be successful in life. And I'm sure when you do that, each of you will find that you have been successful in so many different ways. And that will, make us feel better about ourselves and our commitment to society. As Swami Vivekananda said, all power is within you. You can do anything and everything. And instilling that confidence in the generation of today, making them not just, have aspirations and dreams about their future, but in that dream, looking at the progress of others and the betterment of society and getting them to be responsible citizens is to ensure the success of generations to come. On this occasion of Teachers' Day, again, my warm wishes to all of you, and I hope that your success will lie in the success of your students, because there can be no greater measure of success for a teacher than the success of their students and the generations ahead. Thank you very much. ಅತ್ಯಂತ ಸುಲಲಿತವಾಗಿ ಯಶಸ್ಸಿನ ಸೂತ್ರಗಳನ್ನು ನಮ್ಮ ಮುಂದೆ ಇರಿಸಿದಂತ ಡಾಕ್ಟರ್ ಪ್ರತಿಮಾ ಮೂರ್ತಿ ಅವರಿಗೆ ವಂದನೆಗಳು. ಮೇಡಮ್, ದೇವಿ ಸರಸ್ವತಿಯ ಕೃಪಾ ಕಟಾಕ್ಷ ನಿಮ್ಮ ಮೇಲೆ ಅಗಾಧವಾಗಿದೆ ಎಂಬ ಸತ್ಯ ನಿಮ್ಮ ಉಪನ್ಯಾಸವನ್ನು ಕೇಳಿದ ನಮ್ಮೆಲ್ಲರಿಗೂ ಕೂಡ ವೇದ್ಯವಾಗಿದೆ. ಬಂಧುಗಳೇ, ಕೇರಳದಲ್ಲಿ 1916ರಲ್ಲಿ ಬಾಲಕೃಷ್ಣ ಮೆನನ್ ಎಂಬ ವ್ಯಕ್ತಿಯ ಜನನ ಆಗುತ್ತೆ. ಅವರು ಭಾರತೀಯ ಸ್ವಾತಂತ್ರ್ಯ ಸಂಗ್ರಾಮದಲ್ಲೂ ಕೂಡ ಸಕ್ರಿಯವಾಗಿ ಭಾಗವಹಿಸ್ತಾರೆ.
ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಭಾಗವಹಿಸಿದ್ದಕ್ಕಾಗಿ ಸೆರೆವಾಸವನ್ನು ಕೂಡ ಅನುಭವಿಸ್ತಾರೆ. ನಂತರ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಸ್ಥಾಪಿಸಿದಂತಹ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯ ಇಲ್ಲಿ ಪತ್ರಕರ್ತರಾಗೂ ಕೂಡ ಕೆಲಸ ಮಾಡ್ತಿರ್ತಾರೆ. ಈ ಪತ್ರಕರ್ತರಾಗಿದ್ದಂತಹ ಅವಧಿಯಲ್ಲಿ ಅವರು ಋಷಿಕೇಶಕ್ಕೆ ಭೇಟಿ ನೀಡ್ತಾರೆ, ಒಂದು ಸ್ಟೋರಿ ಮಾಡ್ಬೇಕು ಅಂತ ಹೇಳಿ. ಅಲ್ಲಿ ಪರಮ ನಾಸ್ತಿಕರಾಗಿದ್ರು ಬಾಲಕೃಷ್ಣ ಮೆನನ್. ಆದ್ರೆ ಅಲ್ಲಿ ಸ್ವಾಮಿ ಶಿವಾನಂದರ ಭೇಟಿ ಅವ್ರಿಗಾಗುತ್ತೆ. ಸ್ವಾಮಿ ಅವರನ್ನ ಅಭಿನವ ವಿವೇಕಾನಂದ ಅಂತಾನೆ ಕರೀತಿದ್ರು. ಅವರ ಒಡನಾಟಕ್ಕೆ ಬಂದಂತವರು ಸನ್ಯಾಸ ದೀಕ್ಷೆಯನ್ನ ಸ್ವೀಕರಿಸ್ತಾರೆ. ಅಲ್ಲಿಯೇ ತಪೋವನ್ ಮಹಾರಾಜ್ ಅವರಿಂದ ವೇದಾಂತದ ಒಂದು ಅಧ್ಯಯನವನ್ನು ಕೂಡ ಅವರು ಪಡೆದು ಸ್ವಾಮಿ ಚಿನ್ಮಯಾನಂದರಾಗಿ, ಬಾಲಕೃಷ್ಣ ಮೆನನ್ನಿಂದ ಸ್ವಾಮಿ ಚಿನ್ಮಯಾನಂದರಾಗಿ ರೂಪುಕೊಳ್ತಾರೆ. ಒಂದು ವ್ಯಕ್ತಿಯಿಂದ ಶಕ್ತಿಯಾಗಿ ರೂಪುಕೊಳ್ತಾರೆ. 1951ರಲ್ಲಿ ಪ್ರಾರಂಭಗೊಂಡಂತ ಚಿನ್ಮಯ ಮಿಷನ್ ಇಂದು ಜಗತ್ತಿನಾದ್ಯಂತ 300ಕ್ಕೂ ಹೆಚ್ಚು ಶಾಖೆಗಳನ್ನ ಒಳಗೊಂಡಿದೆ. ಡಾಕ್ಟರ್ ಪ್ರತಿಮಾ ಮೂರ್ತಿ ಅವರು ಕೂಡ ಚಿನ್ಮಯ ಮಿಷನ್ ಅವರೊಂದಿಗೆ ಒಂದು ಒಡನಾಟವನ್ನ ಇಲ್ಲಿ ನೆನಪಿಸ್ಕೊಂಡ್ರು. ವೈಯಕ್ತಿಕವಾಗಿ ಕೂಡ ನಾನು ನನ್ನ ತಡಿಲಾರದೆ ಹೇಳುವಂತದ್ದು ಏನಂದ್ರೆ, ನಾನು ಚಿನ್ಮಯ ವಿದ್ಯಾಲಯದಲ್ಲಿ ಪ್ರಾಥಮಿಕ ಶಿಕ್ಷಣವನ್ನ ಪಡೆದಂತವನು. ಸೊ ಇದು ನನಗೆ ಸ್ವಾಮೀಜಿಯನ್ನ ನೋಡ್ತಿರುವಂತದ್ದು ಬಹಳ ಅಭಿಮಾನದ ಸಂಗತಿ. ಅಲ್ಲಿ ಪಡೆದಂತ ಶಿಕ್ಷಣ ಮೌಲ್ಯಗಳು, ಸಂಸ್ಕಾರಗಳು ಇದ್ದು ಕೂಡ ನಮ್ಮನ್ನ ಕಾಯ್ತಾ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಅತ್ಯಂತ ವಿನೀತನಾಗಿ ನೆನೆಯಲು ಬಯಸ್ತೀನಿ. ಬಹುಶಃ ಸ್ವಾಮಿ ಚಿನ್ಮಯಾನಂದರು ಸಜೀವವಾಗಿ ನಮ್ಮೊಂದಿಗೆ ಇಲ್ಲದಿದ್ರು ಅವರ ಚೈತನ್ಯ ಗುಪ್ತಗಾಮಿನಿಯ ರೂಪದಲ್ಲಿ ನಮ್ಮೊಂದಿಗೆ ಇದೆ. ಇಂದು ಅದು ಆಚಾರ್ಯ ಪೂಜ್ಯ ಶ್ರೀ ಸ್ವಾಮಿ ಆದಿತ್ಯಾನಂದಜಿಯವರ ಮಾತಿನ ಮೂಲಕ ನಮ್ಗೆ ಅದು ಪ್ರವಹಿಸುತ್ತೆ ಅಂತ ಭಾವಿಸ್ತಾ ಸ್ವಾಮೀಜಿಯವರನ್ನ ಸಭಿಕರನ್ನ ಉದ್ದೇಶಿಸಿ ಮಾತನಾಡ್ಬೇಕಾಗಿ ಕೇಳ್ಕೊಂತೇನೆ. ಕನ್ನಡದಲ್ಲಿ ಮಾತನಾಡುವ, ಇಂಗ್ಲಿಷಲ್ಲಿ ಮಾತನಾಡುವ? ಕನ್ನಡದಲ್ಲಿ. ಓಕೆ. ಶ್ರೀ ಕೃಷ್ಣ, ಶ್ರೀ ಕೃಷ್ಣ, ಶ್ರೀ ಕೃಷ್ಣ. ಓ ಯೈರಿಮೇ ಗುರುಪೇ ಪೂರ್ವಂ ಪದವಾಕ್ಯ ಪ್ರಮಾಣತಃ ವ್ಯಾಖ್ಯಾತ ಸರ್ವವೇದಾಂತಃ ತಾ ನಿತ್ಯಂ ಪ್ರಣತೋಸ್ಮ್ಯಹಂ ಚಿನ್ಮಯಂ ವ್ಯಾಪಿ ಯತ್ ಸರ್ವಂ ತ್ರೈಲೋಕ್ಯಂ ಸಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಸಮಸ್ತ ಜನ ಕಲ್ಯಾಣೇ ನಿರತಂ ಕರುಣಾಮಯಂ ನಮಾಮಿ ಚಿನ್ಮಯಂ ದೇವಂ ಸದ್ಗುರುಂ ಬ್ರಹ್ಮವೇದ್ವರಂ. ಧ್ಯಾನಮೂಲಂ ಗುರೋರ್ಮೂರ್ತಿ ಪೂಜಾಮೂಲಂ ಗುರೋಃ ಪದಂ ಮಂತ್ರಮೂಲಂ ಗುರೋರ್ವಾಕ್ಯಂ ಮೋಕ್ಷಮೂಲಂ ಗುರೋಃ ಕೃಪಾ. ಮೋಕ್ಷಮೂಲಂ ಗುರೋಃ ಕೃಪಾ. ಇಂಗ್ಲಿಷ್ನಲ್ಲಿ ಒಂದು ಸ್ಕ್ರಾಂಬಲ್ ಅಂತ ಒಂದು ಗೇಮ್ ಇದೆ. ಎಷ್ಟು ಜನರಿಗೆ ಗೊತ್ತು? ಗೊತ್ತಾ? ಟೀಚರ್ ಅನ್ನುವಂತ ಅದನ್ನ ಸ್ಕ್ರಾಂಬಲ್ ಮಾಡಿದ್ರೆ ಏನಾಗುತ್ತೆ ಗೊತ್ತಾ? ಚೀಟರ್ ಆಗುತ್ತೆ. ಚೀಟರ್ಗೆ ಮತ್ತೆ ಟೀಚರ್ಗೆ ಸ್ಪೆಲ್ಲಿಂಗ್ ಒಂದೇ. ಟ್ರೈ ಮಾಡಿ ನೋಡಿ. ಆಲ್ ಟೀಚರ್ಸ್ ಆರ್ ಚೀಟರ್ಸ್. ಎದ್ದೇಳ್ಬೇಕು ಸ್ವಲ್ಪ ಅಲ್ವಾ?
ಶಿಕ್ಷಕ ಅಥವಾ ಗುರು, ಟೀಚರ್, ಈ ಶಬ್ದಗಳೇನಿದೆ ಬಹಳ ವಿಚಿತ್ರವಾದ ಶಬ್ದಗಳಿವೆಲ್ಲ. ನಾವು ಶಾಲೆಯಲ್ಲಿ ಓದ್ತಾ ಇದ್ದಾಗ ಈ B.Ed ಮಾಡುವಂತವರಿದ್ರು. ಅವ್ರಿಗೆ ಒಂದೇನೋ ಬಹುಶಃ ಆ 2 ವರ್ಷದ ಕೋರ್ಸ್ ಅಲ್ಲಿ 1 ತಿಂಗಳು 2 ತಿಂಗಳು ಸ್ಕೂಲಲ್ಲಿ ಹೋಗಿ ಪಾಠ ಮಾಡಬೇಕು ಅಂತ ಒಂದು ನಿಯಮ ಇತ್ತು ಅನ್ಸುತ್ತೆ. ಪ್ರಾಕ್ಟೀಸಿಂಗ್ ಟೀಚಿಂಗ್ ಅನ್ಸುತ್ತೆ. ನಾವೆಲ್ಲ ಬಲಿಪಶುಗಳು ಅವಾಗ. ಹೈಸ್ಕೂಲಲ್ಲಿ ಓದ್ತಾ ಇದ್ದಾಗ ನಮ್ಮನ್ನೆಲ್ಲ ಕೂಡ್ಸೋರು, ಅವ್ರು ಬಂದು ಪಾಠ ಮಾಡೋರು. ವಿಚಿತ್ರ ಅಂದ್ರೆ ಪ್ರತಿಯೊಬ್ಬ ಟೀಚರು ಕೂಡ ಚಾರ್ಟ್ ಮಾಡ್ಕೊಂಡ್ ಬರೋರು, ಏನ್ ಎಕ್ಸ್ಪರಿಮೆಂಟ್ ಮಾಡಿ ತೋರ್ಸೋದು ಎಲ್ಲ ಮಾಡೋರು. ಯಾವತ್ತು ಅವ್ರಿಗೆ ಕೆಲಸ ಕಾಯಂ ಆಯ್ತು, ನೆಕ್ಸ್ಟ್ ಡೇ ಇಂದ ಒಂದು ಚಾರ್ಟ್ ಕೂಡ ಮಾಡಲ್ಲ. ನಾನು ಹೇಳ್ತಾ ಇರೋದು ಕಣ್ಣಾರೆ ಕಂಡಿರೋದಲ್ವಾ. ಚೀಟರ್ ಯಾಕಾಗೋದು ಟೀಚರ್ ಅಂದ್ರೆ, ಯಾವತ್ತು ಕಲಿಯುವ ಒಂದು ಗುಣ ನಮ್ಮಲ್ಲಿ ನಾಶವಾಗಿ ಹೋಗ್ತದೋ ಅವತ್ತಿಂದ ನಾವು ಚೀಟರ್ ಆಗೋಗ್ಬಿಡ್ತೀವಿ. ಸದಾ ಕಲಿಯುವ ಮನಸ್ಸು ನಮ್ಮಲ್ಲಿ ಇರಬೇಕು. ಪ್ರತಿಯೊಬ್ಬ ಉಪಾಧ್ಯಾಯ, ಶಿಕ್ಷಕ ಹೊಸತನ್ನ ಕಲಿಬೇಕು. ತನ್ನ ವಿಷಯವನ್ನ ಬಿಟ್ಟು ಬೇರೆ ವಿಷಯವನ್ನು ಕೂಡ ಕಲಿಬೇಕು. ಹಾಗೆ ನಾವು ಕಲಿತಾಗ ಮಾತ್ರ ಒಂದು ನಿಜವಾದ ಜ್ಞಾನ ನಮಗೆ ಅರಿವಾಗ್ತದೆ. ನೀವು ಗಮನಿಸಿ ಈ ಪ್ರಪಂಚವನ್ನ. ಬಹುಶಃ 95-96 ಎಲ್ಲ ಬ್ಯಾಂಕ್ಸ್ ಅಲ್ಲಿ ಕಂಪ್ಯೂಟರೈಸೇಷನ್ ಅಂತ ಶುರುವಾಯ್ತು. ಆಗ ಅಲ್ಲಿ ಒಂದು 10-15 ವರ್ಷದಿಂದ ಇದ್ದಂತಹ ಎಂಪ್ಲಾಯೀಸ್, ನಮ್ದು ಏನಿದ್ರು ಕೈಯಲ್ಲೇ ನಾವು ಆಡಿಟ್ ಮಾಡೋದು, ಕೈಯಲ್ಲೇ ಲೆಕ್ಕಾಚಾರ ಮಾಡೋದು, ಕ್ಯಾಶ್ ಬುಕ್ ಆ ಬುಕ್ ಇದೆಲ್ಲ ಮೇಂಟೈನ್ ಮಾಡ್ತೀವಿ, ಈ ಕಂಪ್ಯೂಟರ್ ಎಲ್ಲ ಯೂಸ್ ಇಲ್ಲ ಎಲ್ರೂ ಅಂದ್ರು. ಸೊ VRS ಅಂತ ಒಂದು ಕೊಟ್ರು. ಯಾರಿಗೆ ಕಂಪ್ಯೂಟರ್ ಕಲೀಲಿಕ್ಕೆ ಇಷ್ಟ ಇಲ್ವೋ ನೀವು VRS ತಗೊಂಡ್ಬಿಡಿ, ನಾವು ಹೊಸಬ್ರನ್ನ ತಗೊಳ್ತೀವಿ ಅಂತ. ತುಂಬಾ ಜನ ಬಿಟ್ಬಿಟ್ಟು, ಯಾಕೆ ಕಲೀಲಿಕ್ಕೆ ತಯಾರಿಲ್ಲ ಅವ್ರು. ಮತ್ತೆ ಏನಾಗೋದು, ಏನದು ಇಟ್ಕೊಳ್ಳೋದು, ಏನದು ಮೌಸ್ ಅಂತೆ ಅದನ್ನ ಇಟ್ಕೊಳ್ಳೋದು ತುಂಬಾ ಕಷ್ಟ. ಯಾಕೆ ಜೀವನ ಪರ್ಯಂತ ಅವ್ರು ಏನ್ ಕಲ್ತಿದ್ರು ಅಷ್ಟರಲ್ಲೇ ಇದ್ರು, ಮುಂದೆ ಹೊಸದ್ ಕಲೀಲೇ ಇಲ್ಲ ಅವ್ರು. ಇನ್ನ 5 ವರ್ಷ 10 ವರ್ಷ ಇದೆ, ಈ ವಯಸ್ಸಲ್ಲಿ ಯಾರು ಸ್ವಾಮೀಜಿ ಕಲಿಯೋದು VRS? ಯಾಕಂದ್ರೆ ಒಳ್ಳೆ ಸ್ಕೀಮ್ ಕೊಟ್ರಲ್ವಾ. ಬಟ್ ಗಮನಿಸಿ, ಆ 96ರಲ್ಲಿ ಇವಾಗ ಅವ್ರಿಗೆ 80 ಅಥವಾ 70 ವರ್ಷ ಆಗಿದೆ ಅಂದ್ರೆ, ಅವತ್ ಕಲೀಲಿಲ್ಲ ಅಂದ್ರೆ ಇವತ್ತಾದ್ರೂ ಕಲೀಲೇಬೇಕು ಅವ್ರು. ಯಾಕೆ ಕಾಲ ಅನ್ನುವಂತಹದ್ದು ಬದಲಾದ ಹಾಗೆ ನಮ್ಮನ್ನ ನಾವು ಅಪ್ಡೇಟ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಈ ಜಗತ್ತಿಗೆ ನಾವು ಔಟ್ಡೇಟ್ ಆಗೋಗ್ಬಿಡ್ತೀವಿ. ಎಲ್ಲ ಮುಂದೆ ಟೀಚರ್ ಆಗ್ಬೇಕನ್ನುವಂಥವ್ರು, ಇವಾಗ ಟೀಚರ್ ಆಗಿರುವವರು ಅಥವಾ ಪ್ರೊಫೆಸರ್ ಆಗಿರುವವರು, ಬಹುಶಃ ಅವರೇ ಇದ್ದೀರಿ ಅನ್ಸುತ್ತಿಲ್ಲಿ, ಅಥವಾ ರಿಟೈರ್ಡ್ ಆಗಿರುವವರು ಎಲ್ರೂ ಇದ್ದೀರಾ. ರಿಟೈರ್ಡ್ ಆದೆ, ಇನ್ನ ಮುಂದೆ ಟೀಚರ್ ಆಗ್ತೀನಿ, ಇವಾಗ ಪ್ರೊಫೆಸರ್ ಇದ್ದೀನಿ, ಇನ್ನೊಂದಷ್ಟು ವರ್ಷ ಸರ್ವಿಸ್ ಇದೆ, ಹೇಗೆ ನಾನು ಬದುಕ್ತಾ ಇದ್ದೇನೆ ಅದು ಬಹಳ ಬಹಳ ಮುಖ್ಯ ಆಗುತ್ತೆ. ಹೊಸತ್ ಏನಾದ್ರೂ ಕಲಿಬೇಕು. ಅದು ಟೆಕ್ನಾಲಜಿ ಇರಬಹುದು. ಇವತ್ತು ಪುಸ್ತಕವನ್ನ ಬರೆದಿರುವ, ಒಂದು ಯೂನಿವರ್ಸಿಟಿಗೆ ಪ್ರಿಸ್ಕ್ರೈಬ್ ಮಾಡಿರುವ ಪುಸ್ತಕವನ್ನ ಬರೆದಿರುವವನೇ ಅವನೇ ಆನ್ಲೈನ್ ಅಲ್ಲಿ ವಿಡಿಯೋಸ್ ಕೊಡ್ತಾನೆ. ಅವನ ಮಾಡೋ ಪ್ರವಚನವನ್ನ, ಅವನು ಮಾಡುವಂತಹ ಲೆಕ್ಚರ್ ಅನ್ನ ಕೇಳಿದ್ಮೇಲೆ ನಿಮ್ಮ ಲೆಕ್ಚರ್ ಅನ್ನುವಂತಹದನ್ನು ಹುಡುಗರು ಹೇಗೆ ಕೇಳಬೇಕು?
ನಿಮ್ಮನ್ನ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ. ಒಂದು ಸಬ್ಜೆಕ್ಟ್ ಅನ್ನುವಂತಾದ್ರ ಮೇಲೆ ಇವತ್ತು ಗೂಗಲ್ ಅಲ್ಲಿ ಹೋದ್ರೆ ಅರೆ 10 ಜನ ಬೇಕಾದ್ರೆ ಮಾತನಾಡ್ತಾರೆ ಒಂದೇ ವಿಷಯದ ಮೇಲೆ. ಆ ಹುಡುಗ ಅಷ್ಟು ಸಮಯ ಅದಕ್ಕೆ ಇನ್ವೆಸ್ಟ್ ಮಾಡ್ದ ಅಂದ್ರೆ ನಿಮಗಿಂತ ಹೆಚ್ಚು ವಿಷಯ ಅವನಿಗೆ ಗೊತ್ತಿದೆ. ಹಾಗಾದ್ರೆ ನಿಮ್ಮ ಅವಶ್ಯಕತೆ ಏನಿದೆ ನೋಡಿ. ನನಗೆ ಏನ್ ಅನಿಸ್ತದೆ ಅದನ್ನ ಹೇಳುವುದನ್ನ ಕಲಿಬೇಕು ನಾವು, ಅಲ್ವಾ? ನನಗೆ ಏನ್ ಅನಿಸ್ತದೆ, ಈ ಜ್ಞಾನ ಏನೋ ಒಂದು ಕಲ್ತ್ಕೊಂಡಿದ್ದೀನಿ, ಒಂದು ಯಾವುದೋ ಒಂದು ಟಾಪಿಕ್ ಮೇಲೆ ಅಧ್ಯಯನ ಮಾಡಿದ್ದೀನಿ, ನನ್ನ ಬದುಕಿಗೆ ಅದು ಯಾವ ರೀತಿ ಇದೆ, ನಿಮ್ಮ ಬದುಕಿಗೆ ಅದು ಯಾವ ರೀತಿ ಉಪಯೋಗಕ್ಕೆ ಬರ್ತದೆ, ಆ ರೀತಿ ಅನ್ವಯಿಸಿಕೊಂಡಾಗ ಮಾತ್ರ ಬದುಕಿಗೆ ಅರ್ಥ. ಇವಾಗ ಲ್ಯಾಂಗ್ವೇಜ್ ಅನ್ನುವಂಥದ್ದು ಒಂದಿದೆ. ಆ ಲ್ಯಾಂಗ್ವೇಜ್ ಅನ್ನುವಂಥದ್ದನ್ನ ನನಗೆ ಯಾವುದೇ ಪ್ಯಾಂಪ್ಲೆಟ್ ಬರಲಿ, ಯಾವುದೇ ಕಾರ್ಯಕ್ರಮಕ್ಕೆ ಹೋದ್ರು ನಾನು ಫಸ್ಟ್ ಪ್ರೂಫ್ ಚೆಕ್ ಮಾಡ್ತೀನಿ, ಸರಿ ಇದೆಯಾ ಅಂತ. ಯಾಕೆ? ನನಗೆ ಭಾಷೆ ಮೇಲೆ ಅಷ್ಟು ಅಭಿಮಾನ ಇದೆ, ಸರಿಯಾಗಿ ಬರೀಬೇಕು. ಇವತ್ತು ನೀವು ನೋಡಿ, ಶಿಕ್ಷಕರ ದಿನಾಚರಣೆ ಶುಭಾಶಯಗಳು ಅಂತ ಆಗ್ತಾರೆ. ಶುಭಾಶಯ ಅನ್ನುವಂಥದ್ರಲ್ಲಿ ಎಷ್ಟು ಮಿಸ್ಟೇಕ್ ಇರ್ತದೆ ಅಂದ್ರೆ, ಆಶಯ ಶಂಕರ ಶಾ ಬರಬೇಕು, ಷಡಕ್ಷರಿ ಶಾ ಆಗ್ತಾರೆ. ಅಂಡ್ ವಿಚಾರ ಮಾಡೋ ಸಾಮರ್ಥ್ಯ ಇಲ್ವೇ ಇಲ್ಲ. ನಿಮಗೆ ಗೊತ್ತಾ, 2023ನೇ ಇಸ್ವಿನಲ್ಲಿ ಫೆಬ್ರವರಿ ತಿಂಗಳಲ್ಲಿ 28 ದಿನ ಅನ್ನುವಂಥದ್ರಲ್ಲಿ 7 ಸೋಮವಾರ 7 ಬರ್ತದೆ. ಇದು 260 ಅಷ್ಟು ಅಪ್ಪ, ಪ್ರತಿ ವರ್ಷನೂ ಅಷ್ಟೇ ಬರ್ತದೆ. 28 ದಿನ ಅಂದ್ರೆ 7,28 ಬರಬೇಕು. ಬಟ್ ನಾವು ನೋಡೋದೇ ಇಲ್ಲ, ಫಾರ್ವರ್ಡ್ ಮಾಡಿ. 1ನೇ ತಾರೀಕು ಮಂಡೇ ಬಂದಿದೆ, ಮತ್ತೆ 2ನೇ ಫೆಬ್ರವರಿ. ಕ್ಯಾಲೆಂಡರ್ ತೆಗೆದು ನೋಡಿದ್ಯಾ ಕರೆಕ್ಟ್ ಆಗಿದ್ಯಾ ಅಂತ? ಇಲ್ಲ, ಜಸ್ಟ್ ಫಾರ್ವರ್ಡ್. ಭೂಮಿ ಗುಂಡಗಿದೆ ಅನ್ನುವಂಥದ್ದು ಹೇಗೆ ಗೊತ್ತಾಗುತ್ತೆ ಗೊತ್ತಾ? ನೀವು ಕಳಿಸಿದ್ ವಾಪಸ್ ನಿಮಗೆ ಬರ್ತದಲ್ಲ, ಆವಾಗ ನಿಮ್ಗೆ ಗೊತ್ತು. ಇಷ್ಟೇ ಜಗತ್ತು. ಯಾರು ಏನೇ ಕೇಳಿಸಿದ್ರು ಅದನ್ನ ವ್ಯಾಲಿಡಿಟಿ, ಅದ್ರ ಸತ್ಯವಾ ಅಂತ ಚೆಕ್ ಮಾಡಕ್ ನೋಡೋದೇ ಇಲ್ಲ, ಜಸ್ಟ್ ಫಾರ್ವರ್ಡ್ ಮಾಡೋದಷ್ಟೇ ನಮಗೆ ಗೊತ್ತಿರೋದು. ನನಗೆ ನಾನು ನಿಷ್ಠನಾಗಿರ್ಬೇಕು, ಹೊಸತನ್ನು ಏನಾದ್ರೂ ಕಲಿತಾ ಇರಬೇಕು, ಬದುಕಿನಲ್ಲಿ ಕಲಿಬೇಕು. ಲ್ಯಾಂಗ್ವೇಜ್ ಇದೆಯೋ? ಇವಾಗ ನೋಡಿ, ಹಿಸ್ಟ್ರಿ ಬಗ್ಗೆ ನಾನು ಓದ್ಬೇಕು ಅಂದ್ರೆ ಒಳ್ಳೆ ಲ್ಯಾಂಗ್ವೇಜ್ ಇರ್ಬೇಕು ನನಗೆ. ಅದು ಕನ್ನಡ ಇರ್ಬೋದು, ಇಂಗ್ಲಿಷ್ ಇರ್ಬೋದು, ಅದು ಯಾವುದೇ ಇರ್ಬೋದು ಭಾಷೆ. ಲ್ಯಾಂಗ್ವೇಜ್ ನನಗೆ ಚಂದದಲ್ಲಿ ಬಂದ್ರೆ ಮತ್ತೆ ಹಿಸ್ಟ್ರಿ ಬೇಕಾಗೇ ಇಲ್ಲ ನನಗೆ. ನೀವು ಮಕ್ಕಳನ್ನ ನೀವು ಗಮನಿಸಿ, 4+4 ಅಂತ ಕೇಳಿದ್ರೆ 8 ಬರೆದು ಬಿಡ್ತಾರೆ. ಆ 4+4 ಅನ್ನುವಂಥದ್ದನ್ನ ಒಂದು ಶಾಲೆಯಲ್ಲಿ 4 ಜನ ಹುಡುಗರು 8 ಜನ ಹುಡುಗಿಯರಿದ್ದಾರೆ. ಒಂದು ದಿನ 8 ಜನದಲ್ಲಿ 4 ಜನ ಅಷ್ಟೇ ಹುಡುಗಿಯರು ಬಂದಿದ್ರು. ಶಾಲೆಯಲ್ಲಿ ಒಟ್ಟು ಎಷ್ಟು ಜನ ಇದ್ರು ಅವತ್ತಿನ ದಿನ ಅಟೆಂಡೆನ್ಸ್ ಅಂತ ಕೇಳಿದ್ರೆ ಅವನಿಗೆ ಉತ್ತರ ಬರಲಿಕ್ಕೆ ಬರಲ್ಲ. ಯಾಕೆ ಅಂದ್ರೆ ಅವನಿಗೆ ಆ ವಾಕ್ಯಗಳನ್ನ ಅರ್ಥ ಮಾಡಿಕೊಂಡು, ಅಲ್ಲ ಇವತ್ತಿನ ದಿನ ಬರ್ಬೋದು, ನಾವೆಲ್ಲ ABCD ಕಲ್ತದ್ದೇ 5ನೇ ಕ್ಲಾಸಲ್ಲಿ. 5ನೇ ಕ್ಲಾಸಲ್ಲಿ ABCD ಕಲ್ತದ್ದು. ಯಾಕೆ? ನಾವೆಲ್ಲ ಓದಿದ್ ಕನ್ನಡ ಮೀಡಿಯಂ ಅಲ್ಲಿ, ಇವಾಗಿದ್ದದ್ದಲ್ಲ ಅವಾಗ. ಬಟ್ ಇವತ್ತಿನ ಮಕ್ಕಳಿಗಿಂತ ಚಂದದಲ್ಲಿ ನಾವು ಇಂಗ್ಲಿಷ್ ಮಾತನಾಡ್ತೀವಿ. ಯಾಕೆ? ಅದಕ್ಕೆ ಬೇಕಾದಂತಹ ಎಫರ್ಟ್ ಏನಿದೆ ಅದನ್ನ ಹಾಕಿದೀವಿ. ಹೀಗಾಗಿಯೇ ಒಂದು ಯಾವುದೇ ರಂಗದಲ್ಲಿ ನಾನು ಯಶಸ್ಸನ್ನ ಕಾಣಬೇಕು ಅಂದ್ರೆ, ಸಕ್ಸಸ್ ಇಸ್ ಸ್ವೀಟ್, ಇಟ್ಸ್ ಸೀಕ್ರೆಟ್ ಈಸ್ ಸ್ವೆಟ್. ನನ್ನ ತಪಸ್, ಅದಕ್ಕೆ ಹೆಸರು ತಪಸ್ ಅಂತ. ಒಂದು ಯಾವುದೋ ಪದ್ಯ ಇದೆ, ಕುಮಾರವ್ಯಾಸನ ಪದ್ಯ ಇರಬಹುದು, ಅಥವಾ ರಘುವಂಶದ ಒಂದು ಪದ್ಯ ಇರಬಹುದು. ಒಮ್ಮೆ ಓದಿದ್ರೆ ಅರ್ಥ ಆಗಲ್ಲ. ನನ್ನ ಕೆಪಾಸಿಟಿ ಎಷ್ಟು?
10 ಸತಿ ಇರ್ಬೋದು, 15 ಸತಿ ಇರ್ಬೋದು, ಅಷ್ಟು ಸತಿ ನಾನು ಹಾಕಿದ್ರೆ ಒಂದಷ್ಟು ಗ್ರಂಥಗಳ ಶ್ಲೋಕಗಳೆಲ್ಲ ಆದಮೇಲೆ ಅಷ್ಟು ಬೇಕಾಗಿಲ್ಲ, 2 ಸತಿ ಓದೋಷ್ಟೊತ್ತಿಗೆ ನನಗೆ ಅರ್ಥ ಆಗುತ್ತೆ. ಆದ್ರೆ ಇನಿಷಿಯಲಿ ಸೋ ಮಚ್ ಆಫ್ ಎಫರ್ಟ್, ಆ ತಪಸ್ಸನ್ನುವಂಥದ್ದು ಅದಕ್ಕೆ ಬೇಕು. ಯಾವುದೇ ರಂಗ ಇರಬಹುದು. ನಾವು ಭಗವದ್ಗೀತೆ ಮೇಲೆ ಮಾತನಾಡ್ತೀವಿ, ಪ್ರವಚನ ಕೊಡ್ತೀವಿ, ಉಪನಿಷತ್ತುಗಳ ಮೇಲೆ ಪ್ರವಚನ ಕೊಡ್ತೀವಿ. 18 ಶ್ಲೋಕ, 20 ಶ್ಲೋಕ, 50 ಶ್ಲೋಕ ಇರ್ತದೆ. ಒಮ್ಮೆ ಕೇಳಿದ್ಮೇಲೆ ನಮಗ್ ಬಂದ್ಬಿಡ್ತದೆ ಇಲ್ಲ. ನಾನು ಒಮ್ಮೆ ಹೇಳಿದ್ದೀನಿ ಅಂದ್ರೆ ಮುಂದಿನ ಸರ್ತಿ ನಾನು ಹೇಳಬೇಕಾದ್ರೆ ನಾನು ಬದಲಾಗಿದ್ದೀನಿ. ನಾನು ಬದಲಾಗಿರೋದ್ರಿಂದ ಆ ಪ್ರವಚನದಲ್ಲೂ ಕೂಡ ಒಂದು ಬೇರೆ ತನ ಅನ್ನುವಂಥದ್ದು ಇರ್ತದೆ. ನಾನು ನಮ್ಮ ಶಾಲೆಯಲ್ಲಿ ನಮ್ಮ ಟೀಚರ್ಸ್ಗೆಲ್ಲ ಹೇಳೋದು ಒಂದೇ ಮಾತು, ಒಂದೇ ವಿಷಯ 2 ಸೆಕ್ಷನ್ ಅಥವಾ 3 ಸೆಕ್ಷನ್ ನೀವು ಪಾಠ ಮಾಡಬೇಕಾದ್ರೆ ನೆನಪಿನಲ್ಲಿ ಇಟ್ಕೊಳ್ಳಿ, ಇಲ್ಲಿ ಹೇಳಿದ್ದನ್ನ ಅಲ್ಲಿ ಹೇಳಲ್ಲ, ಹೊಸ ರೀತಿಯಲ್ಲಿ ಬರಬೇಕು. ಆಗ ನನ್ನ ಬದುಕಿಗೆ ಒಂದು ಉತ್ಸಾಹ ಇರುತ್ತೆ. ಸೇಮ್ ಟೇಪ್ ರೆಕಾರ್ಡ್ ಇಲ್ಲಿ ಹೇಳಿದ್ದನ್ನೇ ಅಲ್ಲಿ ಹೇಳಿದ್ರೆ ಅದು ಒಂದು ಡ್ಯೂಟಿ ಆಗೋಗ್ಬಿಡುತ್ತೆ. ಉತ್ಸಾಹ ಬೇಕು ಅನ್ನೋದಾದ್ರೆ ಒಂದು ಕ್ಯೂರಿಯಾಸಿಟಿ ಅನ್ನುವಂಥದ್ದು ಬೇಕು. ನಿಮ್ಗೆ ಪುಸ್ತಕ ಓದೋ ಹವ್ಯಾಸ ಇತ್ತು ಅಂದ್ರೆ ಟೀಚರ್ಸ್ಗೆ ಪುಸ್ತಕ ಓದಲ್ಲ. ನಮ್ಮ ಶಾಲೆಯಲ್ಲಿ ನಾನು ಕಂಪಲ್ಸರಿ ತಿಂಗಳಿಗೆ 1 ಪುಸ್ತಕ ಓದ್ಲೇಬೇಕು. ಅವ್ರು ಸೆಕೆಂಡ್ ಸ್ಯಾಟರ್ಡೆ ನಾನೇ ಹೋಗ್ತೀನಿ ನಮ್ಮ ಶಾಲೆಯಲ್ಲಿ. ಎಲ್ಲಾ ಟೀಚರ್ಸು ಅವ್ರು ಓದಿರೋ ಆ ತಿಂಗಳಿನಲ್ಲಿ 1 ಪುಸ್ತಕ, ನಾನು 10 ಪುಸ್ತಕ ಓದ್ತೀನಿ ತಿಂಗಳಲ್ಲಿ, ಅವ್ರಿಗೆ ಹೇಳೋದು ಒಂದೇ ಪುಸ್ತಕ. ಅದು ಯಾವ್ದು ಓದ್ತಾರೆ ಗೊತ್ತಾ? ಭಾರತದ ಒಂದು ಸಣ್ಣ ಪುಸ್ತಕ ಇರ್ತದೆ ಗೊತ್ತಾ ಅಂತದೇ. ನಾನು ಹೇಳ್ತೀನಿ, ನಾನೇ ಪುಸ್ತಕ ಕೊಡ್ತೀನಿ, ಈ ಪುಸ್ತಕ ಓದಿ ಅಂತ. ಲ್ಯಾಂಗ್ವೇಜ್ ಇಂಪ್ರೂವ್ ಆಗುತ್ತೆ. ಯೋಚನೆ ಮಾಡಿ, ಇವಾಗ ನೀವು ನೋಡು, ಕಂಪಲ್ಸರಿ ನಾನು ಓದ್ತಾ ಇದ್ದಾಗ ಏನಾಗುತ್ತೆ, ನನ್ನಲ್ಲಿ ಒಂದು ಬದಲಾವಣೆ ಅನ್ನುವಂಥದ್ದು ಬರ್ತದೆ. ಬಯೋಗ್ರಫೀಸ್ ಓದ್ತಾ ಇದ್ದಾಗ ಒಂದು ಇನ್ಸ್ಪಿರೇಷನ್ ಅನ್ನುವಂಥದ್ದು ಬರ್ತದೆ. ಅವರು ಬಿಟ್ಟ ಕಷ್ಟ ಅನ್ನುವಂಥದ್ದು ಏನು ಅಂತ ನಮಗೆ ಗೊತ್ತಾಗುತ್ತೆ. ರಿಲೇಟ್ ಮಾಡ್ತೇನೆ ನಾನು. ಒಮ್ಮೆ ನೀವು ಹೇಳಿ, ನಾನು ಇತ್ತೀಚೆಗೆ ಈ ಪುಸ್ತಕ ಓದ್ತಾ ಇದ್ದೆ, ಅದರಲ್ಲಿ ಈ ವಿಷಯ ಬಂತು, ಯಾರಿಗೋ ಕ್ಯೂರಿಯಾಸಿಟಿ ಬರ್ಬೋದು. ಇಂಗ್ಲಿಷ್ ನಲ್ಲಿ ಒಂದು ಆಸ್ಕರ್ ಅವಾರ್ಡ್ ಮೂವಿ ಇತ್ತು, ದಿ ಬ್ಯೂಟಿಫುಲ್ ಮೈಂಡ್ ಅಂತ. ಎಷ್ಟು ಜನ ನೋಡಿದ್ದೀರಾ? ಯಾರು ನೋಡಿ ಇಲ್ವಾ? ಗ್ರೇಟ್. ಓಕೆ. ಅದನ್ನ ಪ್ರೊಡ್ಯೂಸ್ ಮಾಡಿರುವಂತವನು ಬ್ರಿಯಾನ್ ಗ್ರೇಸರ್ ಅಂತ. ಅವನು ಒಂದು ಪುಸ್ತಕ ಬರೆದಿದ್ದಾನೆ, ದ ಕ್ಯೂರಿಯಸ್ ಮೈಂಡ್ ಅಂತ. ಬಹಳ ಸೊಗಸಾದಂತ ಪುಸ್ತಕ. ಅವ ಹೇಳ್ತಾನೆ, in our universities we get faculties for motivation, creativity, but no one is there for curiosity. Curiosity is the mother of all these things. Unless I am curious, ನಾನು ಒಂಥರ ಒಂದು ಕ್ಯೂರಿಯಾಸಿಟಿ ಬೇಕು. ಏನು ಅಂತ ಆ ಕ್ಯೂರಿಯಾಸಿಟಿ ನನ್ನಲ್ಲಿ ಬಂದಾಗ ಏನಾಗುತ್ತೆ, ಹೊಸ ವ್ಯಕ್ತಿತ್ವ ನನ್ನಲ್ಲಿ ಬರ್ತದೆ. ಇವತ್ತಿನ ದಿನ ಹೌ ಇಟ್ ಇಸ್ ಮೇಡ್ ಅಂತ ಹೇಳ್ಬಿಟ್ಟು ಸೀರೀಸ್ ಸಿಕ್ಕತ್ತೆ ನಿಮ್ಗೆ ಯೂಟ್ಯೂಬ್ ಅಲ್ಲಿ. ಏನೇ ಆಗಲಿ, ಐಸ್ ಕ್ಯಾಂಡಿ ಯಾವ ರೀತಿ ಮಾಡೋದು, ಪ್ರೋಸೆಸ್, ಆಯಿಲ್ ಅನ್ನುವಂಥದ್ದು, ಫಿಲ್ಟರ್ ಆಯಿಲ್ ಅಂದ್ರೆ ಏನು, ರಿಫೈನ್ಡ್ ಆಯಿಲ್ ಅಂದ್ರೆ ಏನು, ಹೌ ಇಟ್ ಇಸ್ ಮೇಡ್. ಒಂದು ಕ್ಯೂರಿಯಾಸಿಟಿ ಬಂದಾಗ ನಾವು ಹುಡುಕ್ತೇವೆ. ಪ್ರಿಂಟಿಂಗ್ ಟೆಕ್ನಾಲಜಿ ಅನ್ನುವಂಥದ್ದು ಯಾವ್ಯಾವ ರೀತಿಯಲ್ಲಿ ಬಂತು, ಮನುಷ್ಯ ಬೆಳೀತಾ 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 ಹೋದ ಹಾಗೆ ಎಲ್ಲವನ್ನಾವ ಬೇರೆ ಮಾಡ್ಕೊಳ್ತಾ ಹೋದ, ಹೊಸ ಹೊಸ ರೀತಿಯಲ್ಲಿ ಸೃಷ್ಟಿ ಮಾಡ್ಕೊಳ್ತಾ ಹೋದ. ಹೀಗಾಗಿ ನಾವು ನಮ್ಮನ್ನ ಅಪ್ಡೇಟ್ ಮಾಡ್ಕೊಳ್ಳಿಲ್ಲ ಅಂದ್ರೆ, ಹೊಸ ರೀತಿಯಲ್ಲಿ ನೋಡುವುದನ್ನ ಕಲ್ತ್ಕೊಳ್ಳಿಲ್ಲ ಅಂದ್ರೆ, ಟೀಚರ್ಸ್ ಆಗಿದ್ರೆ ಅಲ್ವಾ, ನಾವೆಲ್ಲ ಸ್ಕೂಲಲ್ಲಿ ಇದ್ದಾಗ ನೋಡಿದ ತಕ್ಷಣ ಮಾಸ್ಟರ್ ಭವಿಷ್ಯ ಗೊತ್ತಾಗೋದು ಯಾರು ಗೊತ್ತಾ? ಹುಡುಗರಿಗೆ. ಯುನೋ ಅಂದಾಗ ನಾವು 1, 2, 3 ಬರ್ಕೊಳ್ತಾ ಇದ್ವಿ. ಏನು, ಎಷ್ಟು ಸತಿ ಅವ ಯುನೋ ಹೇಳಿದಾನೆ. ಇಲ್ಲ ಚುಕ್ಕಿ ಆಟ ಆಡೋದು ಗೊತ್ತಾಗೋಗ್ಬಿಡುತ್ತೆ ಮಕ್ಕಳಿಗೆ.
ತನ್ನ ಬದುಕಿನ ಅಂಶಗಳನ್ನ ಅಥವಾ ಇನ್ನೊಬ್ಬರ ಬದುಕಿನ ಅಂಶಗಳನ್ನ ಹೇಳಿದಾಗ ಒಂದು ಕ್ಯೂರಿಯಾಸಿಟಿ ಉಳಿತದೆ, ಎಚ್ಚರವಾಗಿರ್ತೀವಿ. ಇಲ್ಲ ಅಂದ್ರೆ ಓ ಬೆಲ್ ಹೊಡಿತು, ಕ್ಲಾಸ್ ಮುಗೀತು, ಹೊರಡುವ. ಎಕ್ಸಾಮ್ಗೆ ಏನ್ ಕತೆ, ಮಾಸ್ಟ್ರೇ ಕೊಡ್ತಾರೆ ಇಂಪಾರ್ಟೆಂಟ್ ಕ್ವಶನ್ಸ್, ಇದು ಡಬಲ್ ಸ್ಟಾರ್ ಹಾಕಿದ್ರೆ ಇದು ಬಂದೇ ಬರ್ತದೆ, ಸಿಂಗಲ್ ಸ್ಟಾರ್ ಹಾಕಿದ್ರೆ ಓದ್ಕೊಂಡ್ರೆ ಸಾಕು. ಇಂಥದ್ದೆಲ್ಲ ಏನಾಗೋಗಿದೆ, ಪ್ರಪಂಚದಲ್ಲಿ ನಂಬರ್ 1 ಎಜುಕೇಶನ್ ಯಾವ ದೇಶ ಅಂತ ಗೊತ್ತಾ ಯಾರಿಗಾದ್ರು? ಫಿನ್ಲ್ಯಾಂಡ್ ಫಿನಾಮಿನಾ ಅಂತ ಒಂದು ಯೂಟ್ಯೂಬ್ ಅಲ್ಲಿ ವಿಡಿಯೋ ಇದೆ ನೋಡಿ. ಫಿನ್ಲ್ಯಾಂಡ್ ಫಿನಾಮಿನಾ ಅಂತ 4 ಪಾರ್ಟ್ಸ್ ಅಲ್ಲಿ ಬರ್ತದೆ. ನಿಮ್ಗೆ ಯಾಕೆ ಆಸಕ್ತಿ? ನನಗೆ ಆಸಕ್ತಿ, ಎಲ್ಲ ವಿಷಯಗಳನ್ನು ತಿಳಿದುಕೊಳ್ಬೇಕು ಅನ್ನುವಂತಹ ಆಸಕ್ತಿ. ಯಾವಾಗ ಆಸಕ್ತಿ ನಮ್ಮಲ್ಲಿ ಬರ್ತದೋ ಆಗ ಏನಾಗುತ್ತೆ, ನಮ್ಮ ಬದುಕಿಗೆ ಒಂದು ಚೈತನ್ಯ ಬರ್ತದೆ. ಕೊಲಾಡಿಕ್ಟ್ ಅಂತ ಹೇಳ್ಬಿಟ್ಟು ಒಂದು ಆಪ್ ಇದೆ, ಯಾರಿಗಾದ್ರೂ ಗೊತ್ತಾ? ಗೊತ್ತಿಲ್ಲ. ಪ್ರಪಂಚದಲ್ಲಿರುವ ಎಲ್ಲಾ ಲ್ಯಾಂಗ್ವೇಜಸ್ ಒಂದೇ ಒಂದು ಆಪ್ ಅಲ್ಲಿ ಬರ್ತದೆ. COLORDICT ಅಂತ, ಐ ಥಿಂಕ್ IIT ಖರಗ್ಪುರ್ ಅವ್ರು ಮಾಡಿರುವಂತಹ ಒಂದು ಆಪ್. ಅದು ಬಹಳ ಸೊಗಸಾದ, ಅಂದ್ರೆ ಅದನ್ನ ಇನ್ಸ್ಟಾಲ್ ಮಾಡ್ಕೊಳ್ಬೇಕಾದ್ರೆ ಸ್ವಲ್ಪ ಬುದ್ಧಿ ಬೇಕು. ಯಾಕೆಂದ್ರೆ ಅದೊಂದು ಹಾಕೊಂಡ್ರೆ ಆಗಲ್ಲ. ಇನ್ನೊಂದು ಸ್ಟಾರ್ಡಿಕ್ಟ್ ಅಂತ ಒಂದು ಆಪ್ ಇದೆ, ಅದನ್ನ ಹಾಕೊಂಡು ಆ ಸ್ಟಾರ್ಡಿಕ್ಟ್ ಅನ್ನುವಂತದ್ರಲ್ಲಿ, ಡಿಕ್ಟ್ ಅಂದ್ರೆ ಡಿಕ್ಷನರೀಸ್, ಯಾವ್ಯಾವ ಭಾಷೆ ಬೇಕು ಎಲ್ಲ ಡಿಕ್ಷನರೀಸ್ ತೆಗೆದುಕೊಂಡು ಇಲ್ಲಿ ರೀಇಂಡೆಕ್ಸ್ ಮಾಡ್ಕೊಂಡಾಗ ನನಗೆ ಆ ಡಿಕ್ಷನರಿ ಇಲ್ಲ ಅಂತ ಹೇಳಿದ್ರೆ ಅದೇನೇ ನಡೆಯಲ್ಲ. ಹೀಗಾಗಿ ಶಿಕ್ಷಕರಿಗೆ ಏನು ಹೇಳೋದು, ವಿದ್ಯಾರ್ಥಿಗಳಾಗಿ ವಿದ್ಯೆಯನ್ನ ಕಲಿಬೇಕು ಅನ್ನುವಂತಹ ಜಿಜ್ಞಾಸೆ ನಿಮ್ಮಲ್ಲಿ ಹುಟ್ಲಿ. ನಿಮಗೂ ಒಳ್ಳೆಯದು, ವಿದ್ಯಾರ್ಥಿಗಳಿಗೂ ಒಳ್ಳೆಯದು. ನಾನು ಕಲ್ತಿದ್ದೀನಿ ಅಂದ್ರೆ ಜ್ಞಾನಿ ಹೇಳಿದಂತೆ ನನ್ಗೆ ಎಲ್ಲ ಗೊತ್ತು ಅಂತ, ಅಜ್ಞಾನಿ ಹೇಳಿದಂತೆ ನಾನು ಈಗ ಹೇಳೇ ಇವತ್ತು ಅಜ್ಞಾನಿ ಆಗಿದ್ದೀನಿ ಅಂತ ಸಿದ್ದಯ್ಯ ಪುರಾಣಿಕರು ಬಹಳ ಸೊಗಸಾಗಿ ಒಂದು ಕಡೆ ಬರೀತಾ ಇದ್ದಾರೆ. ಹೀಗಾಗಿ ಕಲಿಬೇಕು ನಿರಂತರವಾಗಿ, ಕೊನೆನೇ ಇಲ್ಲ. ಏನೇ ವಿಷಯ ಸಿಕ್ಕಲಿ ಕಲಿಬೇಕು. ಯಾವಾಗ ನಾವು ಹೊಸತನ್ನ ಕಲಿಯೋದಿಲ್ವೋ ನಮ್ಮ ಬದುಕಿಗೆ ಅರ್ಥ ಇರಲ್ಲ. ಯಾರೋ ಒಬ್ಬ ಮಹಾತ್ಮನತಕ್ಕೆ ಹೋದ್ನಂತೆ, ನನಗೆ ಜ್ಞಾನ ಬೇಕು ಅನ್ನಂತೆ, ಬುದ್ಧಿ ಬೇಕು, ಜ್ಞಾನ ಬೇಕು, ಎಷ್ಟು ಸಮಯ ನಾನು ಇರಬೇಕು ಇಲ್ಲಿ ಅನ್ನಂತೆ. ಅದಕ್ಕೆ ಅವ ಹೇಳಿದಂತೆ ಮಿನಿಮಮ್ ಒಂದು 20 ವರ್ಷ ಇರಬೇಕು. ಅಲ್ಲ, ನೀವ್ ಎಷ್ಟು ಟೈಮ್ ಪ್ರಿಸ್ಕ್ರೈಬ್ ಮಾಡ್ತಿರೋ, 4 ಅವರ್ಸ್ ಎವ್ರಿ ಡೇ ಸ್ಪೆಂಡ್ ಮಾಡಬೇಕು ಅಂದ್ರೆ ನಾನು 8 ಅವರ್ಸ್ ಸ್ಪೆಂಡ್ ಮಾಡ್ತೀನಿ, ಫಾಸ್ಟ್ ಆಗಿ ಕಲಿಬೇಕು ಅಂತ. ಎಷ್ಟು ವರ್ಷ ಬೇಕಾಗುತ್ತೆ ಅಂತ? ಹಾಗಾದ್ರೆ ಮಿನಿಮಮ್ 30 ವರ್ಷ ಬೇಕು ಅಂತ. ಅಲ್ಲ, ಫಸ್ಟ್ 20 ಹೇಳಿದ್ರಿ, ಇವಾಗ 30 ಯಾಗಾಯ್ತು? ನಿನಗೆ ಮುಗಿಸಬೇಕು ಅಂತ ಆಸೆ ಇರ್ತದೆ, ಕಲಿಬೇಕು ಅಂತ ಆಸೆ ಇರಲ್ಲ ಅಲ್ವಾ? ಹಾಗಾದ್ರೆ ಏನ್ ಮಾಡ್ಲಿ ಅಂದ. ಆಕೆ ಆ ಮಹಾತ್ಮ ಹೇಳಿದಂತೆ, ನಿಜವಾಗ್ಲೂ ನಿನಗೆ ವಿದ್ಯೆ ಬುದ್ಧಿ ಬೇಕೋ ಅಥವಾ ಬುದ್ಧಿವಂತ ಅನ್ಸ್ಕೊಂಡ್ರೆ ಸಾಕ? ವ್ಯತ್ಯಾಸ ಇದೆ. ಬುದ್ಧಿ ಬೇಕು ಅನ್ನೋದು ಬೇರೆ, ಬುದ್ಧಿವಂತ ಅನ್ಸ್ಕೊಂಡ್ರೆ ಸಾಕು ಅಂತ. ಏನ್ ವ್ಯತ್ಯಾಸ ಅಂದಾಗ ನೋಡು, ಬುದ್ಧಿ ಬೇಕು ಅಂದ್ರೆ 20 ವರ್ಷ ಕಲಿಬೇಕು, ಬುದ್ಧಿವಂತ ಅನ್ಬೇಕಾದ್ರೆ ಅಷ್ಟಿನ ಅವಶ್ಯಕತೆ ಇಲ್ಲ. ಅನ್ಸ್ಕೊಳ್ಳೋದಕ್ಕೆ ಸ್ವಲ್ಪ ನಾನು ಹೇಳಿದ್ದೊಂದು ಟೆಕ್ನಿಕ್ ಫಾಲೋ ಮಾಡ್ಬಿಟ್ರೆ ಸಾಕು, ನೀನ್ ಬುದ್ಧಿವಂತ ಅನ್ಸ್ಕೊಂಡ್ಬಿಟ್ಟು. ಅದಕ್ಕೆ ಜಸ್ಟ್ 2 days ಸಾಕು. ಅವ ಹೇಳಿದಂತೆ ಹಾಗಾದ್ರೆ ಬುದ್ಧಿವಂತ ಅನ್ಸ್ಕೊಂಡ್ರೆ ಸಾಕು, ನನಗೇನ್ ಬುದ್ಧಿ ಬೇಕಾಗಿಲ್ಲ. ಆಗ ಮಹಾತ್ಮ ಹೇಳಿದಂತೆ, ಪ್ರಪಂಚದಲ್ಲಿ ಜನ ಎಲ್ಲ 10 ಜನ ಯಾವ್ದನ್ನ ಸರಿ ಅಂತಾರೋ ಅದನ್ನ ತಪ್ಪು ಅನ್ನು, ನೀನ್ ಬುದ್ಧಿವಂತ ಹೋಗು. ಶಿಕ್ಷಕ ಎಫರ್ಟ್ ಹಾಕಬೇಕು, ಕಷ್ಟ ಪಡಬೇಕು, ಅನ್ಸ್ಕೊಳ್ಳೋದಲ್ಲ, ಅವ ಶಿಕ್ಷಕ ಆಗಬೇಕು. ಹೀಗಾಗಿಯೇ ನಮ್ಮಲ್ಲಿ ಸನ್ಯಾಸಿಗಳಲ್ಲಿ ಗುರು ಪೂರ್ಣಿಮಾ ಅಂತುಂಟು.
ವೇದವ್ಯಾಸರು ಹುಟ್ಟಿದ ದಿನ ಆಷಾಢ ಮಾಸದ ಹುಣ್ಣಿಮೆ, ಅದನ್ನ ನಾವು ಗುರುಪೂರ್ಣಿಮಾ ಅಂತೇವೆ. ನೋಡಿ, ಆಕ್ಸ್ಫರ್ಡ್ ಯೂನಿವರ್ಸಿಟಿ ಹೊಸ ವರ್ಷ ಅವರು ಒಂದು ಡಿಕ್ಷನರಿ ತಂದಾಗ ಪ್ರಪಂಚದ ಎಲ್ಲಾ ಭಾಷೆಗಳನ್ನು ತಮ್ಮ ಭಾಷೆ ಜೊತೆನಲ್ಲಿ ಸೇರಿಸ್ಕೊಳ್ತಾ ಹೋಗ್ತಾರೆ. ಆಕ್ಸ್ಫರ್ಡ್ ಯೂನಿವರ್ಸಿಟಿ ಡಿಕ್ಷನರಿಯಲ್ಲಿ ಹೋಗ್ಬಿಟ್ಟು ನೀವು ಗುರು ಅಂತ ಹಾಕಿದ್ರೆ ಟೀಚರ್ ಅಂತ ಬರ್ತದೆ. ಇವಾಗ ಇಂಗ್ಲಿಷ್ ವರ್ಡ್ ಆಗೋಗಿದೆ ಗುರು ಅನ್ನುವಂಥದ್ದು. ದೇ ಆರ್ ರೆಡಿ ಟು ಅಕ್ಸೆಪ್ಟ್. ಕಲಿತಾ ಇದ್ದಾರೆ ಅವರು, ಹೊಸತು ಎಲ್ಲವನ್ನ ಕಲಿತಾ ಇದ್ದಾರೆ. ನಾವು ಕಲಿಯುವುದನ್ನ ನಿಲ್ಲಿಸ್ಬಿಟ್ಟಿದ್ದೇವೆ. ಆಲೋಚನೆ ಮಾಡುವುದನ್ನ ಕಲಿಬೇಕು, ವಿಚಾರ ಮಾಡುವುದನ್ನ ಕಲಿಬೇಕು, ಓದಿದ್ದನ್ನ ಬದುಕಿಗೆ ಯಾವ ರೀತಿ ಇದು ಅನ್ವಯಿಸ್ತದೆ ಅಂತ ಅಳವಡಿಸ್ಕೊಳ್ಬೇಕು. ಆಗ ನಾವು ಶಿಕ್ಷಕರಾಗ್ತೇವೆ, ಒಳ್ಳೆಯ ವಿದ್ಯಾರ್ಥಿಗಳಾಗ್ತೇವೆ. ಯಾವಾಗ ಒಳ್ಳೆ ವಿದ್ಯಾರ್ಥಿ ಆಗ್ತೇವೋ ಆಗ ಒಳ್ಳೆ ಶಿಕ್ಷಕ ಆಗ್ತೇವೆ. ಸತ್ಯ ಹೇಳ, ಕೆಲವು ಸತ್ಯಗಳು. ನಿಮ್ಮ ಮಕ್ಕಳಲ್ಲಿ ಎಷ್ಟು ಜನರನ್ನ ನೀವು ಟೀಚರ್ ಮಾಡಬೇಕು ಅಂತ ಇಷ್ಟಪಡ್ತೀರಾ ಅಂದ್ರೆ 100ರಲ್ಲಿ 0. ಟೀಚರ್ ಯಾರಾಗ್ತಾರೆ ನಾನು ತುಂಬಾ ಅನಲೈಸ್ ಮಾಡ್ಬಿಟ್ಟಿದ್ದೀನಿ. ಇವಾಗ SSLC ನಲ್ಲಿ ಒಳ್ಳೆ ಮಾರ್ಕ್ಸ್ ಬಂದ್ರೆ PUC ಒಳ್ಳೆ ಕಾಲೇಜ್, PUC ನಲ್ಲಿ ಒಳ್ಳೆ ಮಾರ್ಕ್ಸ್ ಬಂದ್ರೆ ಮೆಡಿಕಲ್, ಸಿಕ್ಲಿಲ್ಲ ಅಂದ್ರೆ ಇಂಜಿನಿಯರಿಂಗ್, ಸಿಕ್ಲಿಲ್ಲ ಅಂದ್ರೆ ಡಿಗ್ರಿ ಅಲ್ವಾ. BSc ನಲ್ಲಿ ಒಳ್ಳೆ ಮಾರ್ಕ್ಸ್ ಬಂದ್ರೆ MSc ಆಗಿ PhD, ಸಿಕ್ಲಿಲ್ಲ ಅಂದ್ರೆ B.Ed ಹೋಗುವ ಅಲ್ವಾ. B.Ed ಅಲ್ಲಿ ಒಳ್ಳೆ ಮಾರ್ಕ್ಸ್ ಬಂದ್ರೆ ಫಸ್ಟ್ ಗೌರ್ಮೆಂಟ್ ಕೆಲಸ ಸಿಕ್ಕುತ್ತಾ? ಇವಾಗ ಹೇಳಿ, ನೀವು ಎಲ್ಲಿ ಸಿಗ್ತಾರೆ ನಮ್ಗೆ ಒಳ್ಳೆ ಟೀಚರ್? ಕುವೆಂಪು ಅವರು ಮೈಸೂರಲ್ಲೇ 13 ವರ್ಷ ರಾಮಕೃಷ್ಣ ಆಶ್ರಮದಲ್ಲಿ ಇದ್ದು ಕಲ್ತದ್ದು ಅಲ್ವಾ. ಅವ್ರಿಗೆ ಹೇಳೋರಂತೆ, ನೀನು ಒಳ್ಳೆ ಬುದ್ಧಿವಂತ ಇದೆಯಾ, ನಿನ್ ಮಾಸ್ಟರ್ ಆಗು ಅಂದ್ರಂತೆ. ಹಿರಿಯರು ಬಂದು TS ವೆಂಕಣ್ಣಯ್ಯನವರು, AR ಕೃಷ್ಣ ಶಾಸ್ತ್ರಿಗಳು ಬಂದು ಹೇಳಿದಂತೆ, ನೀನ್ ಮಾಸ್ಟರ್ ಆಗು. ಹಿಂದಿನ ಕಾಲದಲ್ಲಿ ಯಾರು ಬುದ್ಧಿವಂತರಿದ್ರು ಅವ್ರನ್ನ ಟೀಚರ್ ಆಗು ಅಂತ ಇದ್ರು. ಇವತ್ತು ಅವ ಟೀಚರ್ ಅಂತ ಹೇಳಿದ್ರೆ ನಮ್ ತಲೆನಲ್ಲೇ ಬರ್ತದೆ, ಇಂಜಿನಿಯರಿಂಗ್ ಸಿಕ್ಕಿಲ್ಲ, ಮೆಡಿಕಲ್ ಸಿಕ್ಕಿಲ್ಲ. ಯಾಕಂದ್ರೆ ಸ್ವಾಮಿಗಳಾಗ್ತಾರೆ ಅಂದ್ರೆ ಯಾರಾದ್ರೂ ಕೈ ಕೊಟ್ರ ಸ್ವಾಮೀಜಿ ಅಂತಾನೆ ಕೇಳೋದು ಫಸ್ಟ್. ಆಸಕ್ತಿಯಿಂದ ಬಂದಿದೀಯಾ, ಏನ್ ಕಲ್ತಿದೀಯಾ? ಇಲ್ವೇ ಇಲ್ಲ. ಹೀಗಾಗಿ ಶಿಕ್ಷಕರಾಗಿದ್ದೀರಾ, ಆಗ್ಬೇಕು ಅಂತಿದ್ದೀರಾ, ರಿಟೈರ್ಡ್ ಆಗಿದ್ದೀರಾ, ಚಿಂತೆ ಇಲ್ಲ. ಕಲಿಯುವುದಕ್ಕೆ ಕೊನೆ ಇಲ್ಲ, ಕಲಿಯುವುದಕ್ಕೆ ಕೊನೆ ಇಲ್ಲ. ಮೈಸೂರಲ್ಲಿ ರಂಗನಾಥ್ ಶರ್ಮರು ಅಂತಿದ್ರು. ಐ ಥಿಂಕ್ ಅವರ್ ಹಿಸ್ ಗ್ರ್ಯಾಂಡ್ ಸನ್ ಇಸ್ ಸುದರ್ಶನ್, ಕರೆಕ್ಟ್? ದಟ್ ಯುವರ್ ಯಾ. ಅವರು ಸಾಯೋ ಟೈಮ್ ಮೈಸೂರಲ್ಲಿ ಸತ್ತೋಗಿದ್ದು. ಒಂದು 2-3 ದಿನದ ಮುಂಚೆ ಅವರು ಈ ಸೂತ್ರ ವ್ಯಾಕರಣದ್ದು ಅಂತ ಇನ್ನೊಬ್ರು ಯಾರಿಗೋ ಕೇಳ್ತಾ ಇದ್ರಿ, ಇದು ಸರಿ ನಾ ಕೇಳಿ ಅಂತ. 2 ದಿನ ಫುಲ್ ಕಣ್ ಕಾಣಿಸ್ತಾ ಇರಲಿಲ್ಲ, ಏನಿಲ್ಲ, ಆದ್ರೂ ಆಸಕ್ತಿ ಅನ್ನುವಂಥದ್ದು ಇತ್ತಲ್ಲ, ಅದು ನಮಗೆ ಬರಬೇಕು. ಎವ್ರಿ ಮೂಮೆಂಟ್ ಕಲಿಯೋದಕ್ಕೆ ತಯಾರಿರ್ಬೇಕು. ಕಲಿತಾ ಕಲಿತಾ ಹೋದ ಹಾಗೆ ನಮ್ಮ ಬದುಕಿಗೆ ಒಂದು ಆನಂದ ಅಷ್ಟೆ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ತಮ್ಮ ಅನುಭವಾಮೃತವನ್ನ ನಮ್ಮೊಂದಿಗೆ ಹಂಚಿಕೊಂಡಂತ ಪೂಜ್ಯ ಸ್ವಾಮೀಜಿಯವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಈಗ ಮೈಸೂರು ವಿಶ್ವವಿದ್ಯಾಲಯದ ಪರವಾಗಿ ಚಿನ್ಮಯ ಮಿಷನ್ ಆಚಾರ್ಯರಾದಂತಹ ಪೂಜ್ಯ ಶ್ರೀ ಸ್ವಾಮಿ ಆದಿತ್ಯಾನಂದಜಿ ಅವರಿಗೆ ಗೌರವ ಸಮರ್ಪಣೆಯನ್ನು ಮಾಡಬೇಕಾಗಿ ಸನ್ಮಾನ್ಯ ಕುಲಪತಿಗಳನ್ನ ಕೇಳ್ಕೊಂತೀನಿ. ಇದೇ ಸಂದರ್ಭದಲ್ಲಿ ರಾಷ್ಟ್ರೀಯ ಮಾನಸಿಕ ಆರೋಗ್ಯ ಹಾಗೂ ನರವಿಜ್ಞಾನ ಸಂಸ್ಥೆಯ ನಿರ್ದೇಶಕರಾದಂತಹ ಡಾಕ್ಟರ್ ಪ್ರತಿಮಾ ಮೂರ್ತಿಯವರು ಕೂಡ ವಿಶ್ವವಿದ್ಯಾಲಯದ ಪರವಾಗಿ ಗೌರವ ಸಮರ್ಪಣೆಯನ್ನು ಮಾಡಬೇಕಾಗಿ ಕುಲಪತಿಗಳನ್ನ ಕೇಳ್ಕೊಂತೀನಿ.
ಒಂದು ವೇಳೆ ಈ ಸಂದರ್ಭದಲ್ಲಿ ಒಂದು ಪ್ರಕಟಣೆ ಇದೆ. ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಇರುವಂತಹ DFT ಪ್ರೋಗ್ರಾಮ್, ಡಿಪ್ಲೊಮಾ ಇನ್ ಫಿಲ್ಮ್ ಡೈರೆಕ್ಷನ್, ಈ ಪ್ರೋಗ್ರಾಮ್ ನ ಕಳೆದ 27 ವರ್ಷಗಳಿಂದ ಅತಿಥಿ ಉಪನ್ಯಾಸಕರಾಗಿ ಪಾಠ ಮಾಡ್ತಾ ಅವರೇ ಒಂದು ಚಲನಚಿತ್ರವನ್ನ ನಿರ್ದೇಶಿಸಿ ನಿರ್ಮಾಣ ಮಾಡಿರುವಂತಹ ತಲೆದಂಡ ಚಿತ್ರಕ್ಕೆ ಈ ಬಾರಿ 68ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ರಜತ ಕಮಲ ಪ್ರಶಸ್ತಿ ಪಡೆದಿರುವಂತಹ ಶ್ರೀ ಪ್ರವೀಣ್ ಕೃಪಾಕರ್ ಅವ್ರನ್ನ ಈ ಸಂದರ್ಭದಲ್ಲಿ ಸನ್ಮಾನಿಸಬೇಕು ಅಂತ ಸನ್ಮಾನ್ಯ ಕುಲಪತಿಗಳು ಇಷ್ಟಪಟ್ಟಿದ್ದಾರೆ. ದಯಮಾಡಿ ಪ್ರವೀಣ್ ಕೃಪಾಕರ್ ಅವರು ವೇದಿಕೆಗೆ ಆಗಮಿಸಬೇಕು ಕೇಳ್ಕೊಂತೀನಿ. ಇದೇ ಸಂದರ್ಭದಲ್ಲಿ ಡಾಕ್ಟರ್ ರಾಧಾಕೃಷ್ಣನ್ ತತ್ವಶಾಸ್ತ್ರ ಹಾಗೂ ಭಾರತೀಯ ಸಂಸ್ಕೃತಿ ಕೇಂದ್ರದನ್ನ ಯಶಸ್ವಿಯಾಗಿ ಮುನ್ನಡೆಸುತ್ತಿರುವಂತಹ ಮೈಸೂರು ವಿಶ್ವವಿದ್ಯಾಲಯದ ವಿಶ್ರಾಂತ ಗ್ರಂಥಪಾಲಕರಾದಂತಹ ಡಾಕ್ಟರ್ ರಾಮಶೇಷ್ ಅವರು ಇದ್ದಾರೆ. ಅವರು ಕೂಡ ಈ ಸಂದರ್ಭದಲ್ಲಿ ವೇದಿಕೆಗೆ ಆಗಮಿಸಬೇಕಾಗಿ ಕೇಳ್ಕೊಂತೀನಿ. ತಲೆದಂಡ ಚಿತ್ರಕ್ಕೆ ಅತ್ಯುತ್ತಮ ಚಲನಚಿತ್ರ ಅಂತ ಹೇಳಿ ರಾಷ್ಟ್ರ ಪ್ರಶಸ್ತಿ ದೊರೆತಿದೆ. ಇದರ ನಿರ್ಮಾಣ ಹಾಗೂ ನಿರ್ದೇಶನದ ಹೊಣೆಯನ್ನು ಹೊತ್ತಂತ ಶ್ರೀ ಪ್ರವೀಣ್ ಕೃಪಾಕರ್ ಅವರಿಗೆ ಈಗ ನಿಮ್ಮೆಲ್ಲರ ಮುಂದೆ ಸನ್ಮಾನ ನೆರವೇರ್ತಾ ಇದೆ. ಬಂಧುಗಳೇ, ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಮಡ್ರಾಸ್ನ ಪ್ರೆಸಿಡೆನ್ಸಿ ಕಾಲೇಜ್ನಲ್ಲಿ, ಮೈಸೂರು ವಿಶ್ವವಿದ್ಯಾಲಯದಲ್ಲಿ, ಕಲ್ಕತ್ತಾ ವಿಶ್ವವಿದ್ಯಾಲಯದಲ್ಲಿ ತತ್ವಶಾಸ್ತ್ರದ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದಷ್ಟೇ ಅಲ್ಲದೆ ಆಂಧ್ರ ವಿಶ್ವವಿದ್ಯಾಲಯದ ಹಾಗೂ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ, ದೆಹಲಿ ವಿಶ್ವವಿದ್ಯಾಲಯದ ಕುಲಾಧಿಪತಿಗಳಾಗಿ ಅಚ್ಚಳಿದ ಸೇವೆಯನ್ನ ಉನ್ನತ ಶಿಕ್ಷಣ ರಂಗಕ್ಕೆ ಸಲ್ಲಿಸಿದ್ದಾರೆ. ಇಂತಹ ಘನ ವಿದ್ವಾಂಸರ ನೆನಪಿನಲ್ಲಿ ನಡೆದಂತಹ ಇಂದಿನ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಪೂರ್ಣಗೊಳ್ತಾ ಇದೆ. ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣಕರ್ತರಾದವರಿಗೆ ವಂದನೆಗಳನ್ನು ಸಲ್ಲಿಸಬೇಕಾಗಿ ಮೈಸೂರು ವಿಶ್ವವಿದ್ಯಾಲಯದ ಕುಲಸಚಿವರಾದಂತಹ ಪ್ರೊಫೆಸರ್ ಶಿವಪ್ಪನವ್ರನ್ನ ಕೇಳ್ಕೊಂತೀನಿ. ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ವಿಶ್ವವಿದ್ಯಾಲಯದ ಪರವಾಗಿ ಕೋರುತ್ತಾ, ಇಂದು ಬಹಳ ವಿಶೇಷವಾದಂಥ, ಬಹಳ ಮೌಲಿಕವಾದಂಥ ಒಂದು ಕಾರ್ಯಕ್ರಮವನ್ನು ವಿಶ್ವವಿದ್ಯಾಲಯದಿಂದ ನಾವು ಹಮ್ಮಿಕೊಂಡಿದ್ದೀವಿ ಅನ್ನುವಂಥ ಭಾವನೆ ನನ್ನದಾಗಿದೆ. ಈ ಕಾರ್ಯಕ್ರಮದ ಮೂಲ ಪರಿಕಲ್ಪನೆಯನ್ನ ಮಾಡಿದಂಥವರು ನಮ್ಮ ಮೈಸೂರು ವಿಶ್ವವಿದ್ಯಾಲಯದ ಗೌರವಾನ್ವಿತ ಕುಲಪತಿಗಳು. ಯಾಕೆಂದ್ರೆ ಮೊದಲೇ ಅವರು ಕಳೆದ 2-3 ತಿಂಗಳಿಂದಲೇನೆ ಯಾರನ್ನ ಗೆಸ್ಟ್ ಆಗಿ ಕರಿಬೇಕು ಅಂತ ಹೇಳ್ಬಿಟ್ಟು ಅವರು ಆಲೋಚನೆ ಮಾಡಿ ಇವತ್ತು ಇಬ್ರು ಬಹಳ ಒಳ್ಳೆಯ ಉಪನ್ಯಾಸವನ್ನ ನೀಡಿದಂತ ಮೇಡಮ್ ಪ್ರತಿಮಾ ಮೂರ್ತಿ ಅವರು, ರಾಷ್ಟ್ರೀಯ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಸಂಸ್ಥೆಯ ನಿರ್ದೇಶಕರಾಗಿ ಕೆಲಸ ಮಾಡಿರುವಂಥವ್ರು, ಅವರು ಬಂದು ನಮ್ಮ ಜೊತೆ ಇವತ್ತು ವಿಶೇಷವಾದ ಉಪನ್ಯಾಸವನ್ನು ನೀಡಿದ್ದಾರೆ. ಮತ್ತು ಅವರು ಆಡಿದ ಮಾತುಗಳು ಬರೀ ಮಾತುಗಳಲ್ಲ, ಅವರ ಅನುಭವದ ಮಾತುಗಳು. ಸೊ ಹಾಗಾಗಿ ಪ್ರತಿಯೊಂದು ಮಾತನ್ನು ಕೂಡ ನಾವು ಧ್ಯಾನಿಸುವಂತ, ಆಲೋಚಿಸುವಂತ, ನಮ್ಮ ಆಲೋಚನೆಯನ್ನ ಹೆಚ್ಚು ಮಾಡುವಂತ ಮಾತುಗಳನ್ನು ಆಡಿದ್ದಾರೆ. ಶಿಕ್ಷಕರಿಗೆ ಬಹಳ ಅನುಕೂಲಕರವಾದಂತ ಮತ್ತು ಬಹಳ ಉಪಯುಕ್ತವಾದಂತ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಸಕ್ಸಸ್ ಅಂದ್ರೆ ಏನು ಅನ್ನುವಂಥದ್ದನ್ನ ಅವರು ಬರೀ ಆಡಂಬರದ ಮಾತಾಗಿ ಆಡದೆ ಬಹಳ ಉಪಯುಕ್ತವಾದಂತ ಮಾತುಗಳನ್ನು ಆಡಿರೋದಕ್ಕೆ ನಾನು ವಿಶ್ವವಿದ್ಯಾಲಯದ ಪರವಾಗಿ ಮತ್ತು ಮಾನ್ಯ ಕುಲಪತಿಗಳ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನ ನಾನು ಅರ್ಪಿಸ್ಲಿಕ್ಕೆ ಮೇಡಮ್ಗೆ ಬಯಸ್ತೇನೆ. ಪೂಜ್ಯ ಶ್ರೀ ಸ್ವಾಮಿ ಆದಿತ್ಯಾನಂದಜಿಯವರು ಕೃಷ್ಣನನ್ನ ನೆನೆಯುತ್ತಾ, ಗುರು ಶಿಕ್ಷಕರು ಮತ್ತು ಆ ಶಬ್ದಗಳಲ್ಲಿರುವಂತ ಒಂದು ಆಕರ್ಷಣೆ ಏನಿದೆ, ಕಲಿಯುವ ಗುಣ ಇಲ್ಲದೆ ಇದ್ರೆ ಏನೆಲ್ಲ ಆಗತ್ತೆ, ಮತ್ತು ಸದಾ ಕಲಿಯುವ ಗುಣ ಇರಬೇಕು,
ಹೊಸದರ ಬಗ್ಗೆ ಆಲೋಚನೆ ಮಾಡ್ತಾ ಇರಬೇಕು ಮತ್ತು ಯಾವತ್ತೂ ಕೂಡ ಅವರ ಸಬ್ಜೆಕ್ಟ್ ಅಲ್ಲದೆ ಬೇರೆದನ್ನ ಕಲಿಬೇಕು. ಜ್ಞಾನದ ಹಸಿವು ಮತ್ತು ಹರಿವು ಹೇಗಿರಬೇಕು ಅನ್ನುವಂಥದ್ದನ್ನ ಉದಾಹರಣೆಗಳ ಸಮೇತ ಬಹಳ ಅತ್ಯಂತ ಸರಳವಾದ ಭಾಷೆನಲ್ಲಿ ಬಹಳ ಸೂಕ್ತವಾಗಿ ಅರ್ಧ ಗಂಟೆ 32 ನಿಮಿಷಗಳ ಕಾಲ ಅವ್ರು ಮಾತಾಡಿದ್ರು. ಬಹಳ ಅದ್ಭುತವಾದಂತ ಮಾತುಗಳು. ಯಾವತ್ತೂ ಕೂಡ ನಾವು ನೆನಪಲ್ಲಿ ಇಟ್ಕೊಳ್ಳೋದಲ್ಲ, ಮತ್ತೆ ಅವರು ಕೂಡ ನಮ್ಮನ್ನ ಆಲೋಚನಾ ಮಗ್ನರನ್ನಾಗಿ ಮಾಡಿದ್ರು. ಮಾನ್ಯ ಕುಲಪತಿಗಳು ಪಕ್ಕದಲ್ಲಿ ಹೇಳ್ತಾ ಇದ್ರು, ಇನ್ನೂ ಕೇಳಿಸ್ಕೋಬೇಕು ಅಂತ ಅನ್ಸುತ್ತೆ ಸರ್ ನಿಮ್ ಮಾತು ಅಂತ. ಸೊ ಹಾಗಾಗಿ ಮಾನ್ಯ ಪೂಜ್ಯ ಶ್ರೀ ಸ್ವಾಮಿ ಆದಿತ್ಯಾನಂದಜಿ ಅವರು ನಮ್ಮನ್ನೆಲ್ಲನ್ನು ಉದ್ದೇಶಿಸಿ ಮಾತಾಡಿದ್ದಾರೆ. ನಮ್ಮ ಅರಿವಿನ ವಿಸ್ತಾರವನ್ನ ಜಾಸ್ತಿ ಮಾಡಿದ್ದಾರೆ. ವಿಶ್ವವಿದ್ಯಾಲಯದ ಪರವಾಗಿ ಮತ್ತು ಮಾನ್ಯ ಕುಲಪತಿಗಳ ಪರವಾಗಿ ನಿಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾದಂತ ಧನ್ಯವಾದಗಳನ್ನ, ವಿಶೇಷವಾದ ಅಭಿನಂದನೆಗಳನ್ನ ಸ್ವಾಮೀಜಿ ಅವರಿಗೆ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಇದೆಲ್ಲದಕ್ಕೂ ಕಾರಣಕರ್ತರಾದಂತ ನಮ್ಮ ಗೌರವಾನ್ವಿತ ಕುಲಪತಿಗಳು ಅವರು, ನಾನು ಮೊದಲೇ ಹೇಳಿದ ಹಾಗೆ ಅವರೇ ಇಬ್ಬರು ಗೆಸ್ಟ್ ನ ಫಿಕ್ಸ್ ಮಾಡಿ ಇವತ್ತು ಇಲ್ಲಿ ಕರ್ಕೊಂಡ್ಬರೋದಕ್ಕೆ ಕಾರಣೀಭೂತರಾಗಿದ್ದಾರೆ. ಅವರು ಆಲೋಚನೆಯ ಎಷ್ಟು ದೂರದರ್ಶಿತ್ವ ಇದೆ ಅನ್ನೋದಕ್ಕೆ ಇದು ಸಾಕ್ಷಿ ಅನ್ನುವಂತ ಮಾತನ್ನು ಹೇಳ್ತಾ, ಮಾನ್ಯ ಕುಲಪತಿಗಳು ಕೂಡ ನಾನು ವಿಶ್ವವಿದ್ಯಾಲಯದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾದಂತ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ಹಾಗೇನೆ ಈ ಸಭೆಯಲ್ಲಿ ಶೋಭೆ ಎಂಬಂತೆ ಎಲ್ಲ ನಿಕಾಯದ ಡೀನರ್ಗಳಿದ್ದಾರೆ, ಶಿಕ್ಷಣ ಮಂಡಳಿ ಸದಸ್ಯರುಗಳಿದ್ದಾರೆ, ಸಿಂಡಿಕೇಟ್ ಸದಸ್ಯರುಗಳಿದ್ದಾರೆ ಮತ್ತು ನಮ್ಮ CAL ನ ಮಾಜಿ ನಿರ್ದೇಶಕರು ಸಚ್ದೇವ್ ಸರ್ ಇದ್ದಾರೆ ಮತ್ತು ನಮ್ಮ ಪರೀಕ್ಷಾಂಗ ಕುಲಸಚಿವರಿದ್ದಾರೆ, PMEB ಡೈರೆಕ್ಟರ್ ಇದ್ದಾರೆ, ಎಲ್ಲ ಅಧ್ಯಾಪಕ ಮಿತ್ರರು ಇದ್ದೀರಿ, ವಿದ್ಯಾರ್ಥಿಗಳಿದ್ದೀರಿ, ಸಂಶೋಧನಾ ವಿದ್ಯಾರ್ಥಿಗಳಿದ್ದೀರಿ, ವಿವಿಧ ವಿಭಾಗಗಳ ಅಧ್ಯಕ್ಷರುಗಳು ಇಲ್ಲಿದ್ದಾರೆ. ಸೊ ಎಲ್ಲರಿಗೂ ಕೂಡ ನಾನು ವಿಶ್ವವಿದ್ಯಾಲಯದ ಪರವಾಗಿ ವಿಶೇಷವಾದಂತಹ ಧನ್ಯವಾದಗಳನ್ನ ಮತ್ತು ಗೌರವಗಳನ್ನ ಶುಭಾಶಯಗಳೊಂದಿಗೆ ತಮಗೆ ತಿಳಿಸಿ ಈ ಕಾರ್ಯಕ್ರಮ ಇಲ್ಲಿಗೆ ಮುಕ್ತವಾಯಿತು ಅಂತ ಹೇಳಲಿಕ್ಕೆ ಬಯಸ್ತೇನೆ. ಈಗ ರಾಷ್ಟ್ರಗೀತೆಯೊಂದಿಗೆ ಕಾರ್ಯಕ್ರಮವನ್ನು ನಾವು ಅಂತಿಮಗೊಳಿಸ್ತೀವಿ. ರಾಷ್ಟ್ರಗೀತೆಯ ಧ್ವನಿ ಮುದ್ರಿಕೆಯನ್ನು ಈಗ ಹಾಕಲಾಗುತ್ತೆ. ದಯಮಾಡಿ ಎಲ್ಲರೂ ಎದ್ದು ನಿಂತು ಅದಕ್ಕೆ ಧ್ವನಿಗೂಡಿಸ್ಬೇಕಾಗಿ ಕೇಳ್ಕೊಂತೀನಿ. ಧನ್ಯವಾದ. ಕಾರ್ಯಕ್ರಮ ಇಲ್ಲಿಗೆ ಸಮಾಪ್ತಗೊಂಡಿದೆ.